ಮೊದಲು ಯಾವ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರಿ? ಗಾಂಧಿನಗರನ, ಶಿವಾಜಿನಗರನ, ಜಯನಗರನ, ಜೆಪಿ ನಗರನ, ಶ್ರೀರಾಮ್ಪುರನ ಇಲ್ಲ ಮಾರ್ಕೆಟ್? ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡ್ತಿದ್ರಿ? ಪಿಕ್ ಪಾಕೆಟ ಇಲ್ಲ ದರೋಡೆನ? ಬ್ಯಾಂಕ್ ಲೂಟಿನ ಇಲ್ಲ ರೇಪ? ಗುರು, ಮೌನವಾಗಿರೋದ್ ನೋಡಿದ್ರೆ 302ನೇ ಪುಟ ಆಗ್ಲೇ ಮಗಿಚಾಕ್ದಂಗ್ ಕಾಣ್ತಾ ಇದೆ. 302 ಇಲ್ಲ 420. ಲೋ, 420 ಅಂದ್ರೆ ಬರೀ ನಂಬರ್ ಆಗುತ್ತೆ ಕಣೋ. ಮರ್ಯಾದೆಯಾಗಿ ಇಂಗ್ಲಿಷ್ ನಲ್ಲಿ 420 ಅನ್ನು ಇಲ್ಲ 420 ಅನ್ನು. ಏನ್ ಮಾಡ್ದೆ? ನಮ್ ಹಾಗೆ ಕೆಲಸ ಸಿಗದೆ ಎಂಪ್ಲಾಯ್ಮೆಂಟ್ ಆಫೀಸರ್ನ ಕಚ್ಚಿ ಕನ್ಸ್ಬಿಟ್ಯಾ? ಇಲ್ಲ, ಲವ್ ನಲ್ಲಿ ಅಪ್ಸೆಟ್ ಆಗಿ ಆ ಹುಡುಗಿ ಸಾವಿಗೆ ಸೆಟಪ್ ಮಾಡಿದ್ದಕ್ಕೆ ಕೇಸ್ನ ಪುಟಪ್ ಮಾಡಿ ನಿನ್ಗೆ ಗೆಟಪ್ ಕೊಟ್ರ ಚಿನ್ನ. ನೇಣ್ ಹಗ್ಗಾನೆ ಕಣ್ ಮುಂದೆ ಹಾವಿಂತರ ನೇತಾಡ್ತಾ ಇರುವಾಗ ನಿಮ್ ನಗಕ್ಕಾದ್ರೂ ಹೇಗೆ ಮನಸ್ಸು ಬರುತ್ತೆ? ಮೊದ್ಲು ಹಾಗೇನೆ ಮರಿ, ಮನ್ಸು ಒಪ್ಪೋದಿಲ್ಲ. ಮುಚ್ಚು ನೋಡಿದ್ ಕುರಿ ತರ ವಿಲಿ 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 ಅಂತ ಒದ್ದಾಡುತ್ತೆ. ಆಮೇಲೆ ನಮ್ಮ ಹಾಗೆ ಕಿಲ ಕಿಲ ಅಂತ ನಗುತ್ತೆ. ಅದು ನಿಮ್ಮಂಥವ್ರಿಗೆ, ಆತ್ಮಸಾಕ್ಷಿನ ಮನುಷ್ಯತ್ವನ ಮಾರ್ಕೊಂಡಿರೋ ನಿಮ್ಮಂತ ಅಪರಾಧಿಗಳಿಗೆ, ನನ್ನಂತ ನಿರಪರಾಧಿಗಳಿಗಲ್ಲ. ಪ್ರೀತಿ ಪ್ರೇಮನೇ ಸೃಷ್ಟಿಗಾಸ್ತಿ, ಮನುಷ್ಯತ್ವನೇ ಜೀವನದ ಉಸಿರು ಅಂತ ನಾನು ನಂಬಿದ್ದೀನಿ. ಒಂದ್ ಹೂ ಸಹ ಕೀಳಕ್ಕೆ ಹಿಂಜರದ ಮನುಷ್ಯ ನಾನು. ಬಲಿ ಕಟ್ಕೊಡಕ್ ಸಿದ್ಧವಾಗಿರೋ ನಿಮ್ಮಂತ ಕುರಿ ಅಲ್ಲ. ಇಷ್ಟಲ್ಲೇ ನಾನು ಇಲ್ಲಿಂದ ತಪ್ಪಿಸ್ಕೋತೀನಿ.
ಒಂದ್ ದಿವ್ಸನೇ ಬಿಲಾ ತೊಡಕ್ ಸಿದ್ಧವಾಗಿದ್ದಾನಂತ ಆಶ್ಚರ್ಯ ಆಗ್ತಾ ಇದೆ ಅಲ್ಲ? ನೀವು ನನ್ನ ಜೊತೆಲಿ ಬರ್ಬೋದು. ನಿಮ್ಗೆ ಬೇಕಾದ್ರೆ. ಆದ್ರೆ ನಾನ್ ಮಾತ್ರ ಇಲ್ಲಿಂದ ಖಂಡಿತ ತಪ್ಪಿಸ್ಕೊಂಡು ಮತ್ತೆ ಇದೇ ಜೈಲಿಗೆ ವಾಪಸ್ ಬರ್ತೀನಿ. ನನ್ಗಾಗಿರೋ ಜೀವಾವಧಿ ಶಿಕ್ಷೆ ನಾನು ನೇಣು ಹಗ್ಗಕ್ಕೆ ಬದಲಾಯಿಸ್ಕೋತೀನಿ. ಯಾಕೆ ಗೊತ್ತಾ? ಬಟ್ಟೆ ಬರ್ಲಿಲ್ವಲ್ಲೇ? ಯಾವಾಗನ ಬರ್ಲಿ, ನಮಗೇನು ಪಿಸ್ಸ. ಬೇಗ ಹೋಗುನು, ಎಕ್ಸ್ಪ್ರೆಸ್ ಬರ್ಬೇಕಲ್ಲ. ನಾನು ಹಿಂದೆ ಹತ್ತೀನಿ. ಟಿಕೆಟ್ ಕೊಡ್ರಿ. ಟಿಕೆಟ್ ಕೊಡಪ್ಪ. ಎಲ್ಲಿಗೆ? ₹1 ಕೊಡಿ. ಎಕ್ಕ ನಮ್ಗೆಲ್ಲ ಸೀಟು? ಅಯ್ಯೋ ಇದೇನಮ್ಮಿ, ಇತ್ರ ಹೆಣ್ಮಕ್ಳು ಇತ್ರ ಗಂಡು ಮಕ್ಳು, ನಮ್ಗೆಲ್ಲ ಸೀಟು. ಕಂಡ್ರಪ್ಪ ಕಾಸು ಕೊಟ್ಟು ನಿನ್ ತಲೆ ಮೇಲೆ ಕುತ್ಕೊಳ್ಳೋಣ. ಅಯ್ಯ ಇದೆಂತ ಬಸ್ ಪೀಸ ಎಕ್ಕ ಇಲ್ಲ ಐತೆ ಬಾ. ನಾನೆಲ್ಲ ನಂಗೆ ನಾಚಿಕೆ ಬರ್ತೈತಿ. ಬೇಕಾದ್ರೆ ನೀನೇ ಕುತ್ಕೊಂಡ್ರ ಇರು, ಸೀಟ್ ಮಾಡ್ಕೊಡ್ತೀನಿ. ಎಲ್ಲಿಗೆ ಹೋಯ್ತಿದ್ದೀರಿ? ಒಬ್ರೇ ಹೋಯ್ತಿದ್ದೀರಿ? ಬೇಗ ಕೊಡ್ರಿ. ಯಾರೇ ಅದು ಹೇಳಿರಿ, ಬೇಗ ಇಳ್ಕೊಡ್ರಿ. ಬೇಗ ರೈಟ್. ಹಿಂದೆ ಆದ್ರೆ ಗಂಡಸ್ರಿಗಿಂತ ತಗೋತಿಲ್ವಾ? ಬಸ್ ಸ್ಟ್ಯಾಂಡ್ ಹೋಗ್ತೀನಿ. ಇಲ್ಲ ಮಶಾನಕ್ಕೆ ಹೋಯ್ತಿದೆ. ಇಲ್ಲಿ ಲೇಡೀಸ್ ಕುತ್ಕೊಂಡಿರೋದು ಗೊತ್ತಾಗಲ್ವಾ? ಸಾರಿ, ಬರ್ತಾ ಬಸ್ನಲ್ಲಿ ಲೈನ್ ಹೊಡಿದ್ಯಾ? ಹಾಕೋ ಹಿಂಗೆ. ನಮ್ಮ ಯಜಮಾನ್ರು. ಏನು ಯಜಮಾನ್ರ? ಮತ್ತೆ ಸಾಲ ಮಾಡಿ 5,000 ಎಂದು ತಾಳಿ ಕಟ್ಟಿದೆ ನೋಡು. ಲೈಸೆನ್ಸ್ ಹೋಲ್ಡ್ರು ಅಂತೀರಾ, ಬಸ್ನಲ್ಲಿ ಲೈನ್ ಹೊಡಿತೀರಾ? ಮನೆಗೇನೆ ಇಲ್ವೇನ್ರಿ? ಬಸ್ ಇರೋದೇ ಲೈನ್ ಹೊಡಿಯಕ್ಕೆ, ಮನೆ ಇರೋದು ಫ್ಲಾಶ್. ನಿಮ್ಗೆ ನಡೀರಿ ಮನೆಗೆ. ಏನು ಹೊಡೆದ್ರ? ಹೊಡಿಯೋದ ಅತ್ತೆ? ನಾನ್ ಅಲ್ಲಿ ಇಲ್ದೇ ಇದ್ದಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತಿದ್ರು. ಏನು ಕುತ್ಕಿ ತಾಳಿ ಕಟ್ಟಿದಾರಲ್ಲ ಅಂತ ಕಾಪಾಡಿ ಮನೆ ಕರ್ಕೊಂಡ್ ಬಂದೆ. ಪೀಸ್ ಮಾಡೋಕ್ ನಾನು ಚಾಕ್ ಪೀಸ್ ಅಂತ ಹೇಳ್ಕೊಂಡ್ಯಾ? ಮೈ ಮುಟ್ಟು ನೋಡ್ಬೇಕಾಗಿತ್ತು. ಆ ಚಾಕ್ ಪೀಸ್ ನಾನೇ 3 ನಾಮ ಬರ್ದು ಅದೇ ಬಸ್ ತಿರುಪತಿ ಕಳ್ಸಿದ್ದೆ. ಅಷ್ಟಕ್ಕೂ ಇದೆಲ್ಲ ಆಗಿದ್ ನಿನ್ನಿಂದ. ಏನೋ ಪಿಕಪ್ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಲೇಟ್ ಆಗಿರ್ಬೋದು. ಅದಕ್ಕೆ ಬುಸ್ ಬುಸ್ ಅಂತ ಬುಸ್ ಕೊಡ್ತಾ ಬಸ್ ಹತ್ಕೊಂಡ್ಬಿಡೋದಾ? ಹತ್ತದ ಇನ್ನೇನ್ ಮಾಡ್ಬೇಕಾಗಿತ್ತು? ಕಿತ್ತು ತಿನ್ನೋ ತರಹ ನನ್ನೇ ನೋಡ್ತಿದ್ದ ಜನರೆದ್ರಿಗೆ ಡ್ಯಾನ್ಸ್ ಮಾಡ್ಬೇಕಾಗಿತ್ತ? ಅದ್ರಲ್ಲಿ ತಪ್ಪೇನಿದೆ? ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಅಂದವಾಗಿದ್ದಾಳೆ, ಕಣ್ ತುಂಬಾ ನೋಡಿದ್ರಲ್ಲಿ ತಪ್ಪೇನಿದೆ? ಅಲ್ವೇನಮ್ಮ? ಯಾಕ ಮೋಹನ್ ಸುಮ್ಮನೆ ಅವಳ ಗೋಳಿ ಕತ್ತೀಯ? ಅಪ್ಪ ಆಗೋ ವಯಸ್ಸಾದ್ರೂ ಇನ್ನು ಬುದ್ಧಿ ಬಂದಿಲ್ಲ ನೋಡು. ನನಗೆ ಬುದ್ಧಿ ಬರೋಕೆ ಎಷ್ಟು? ಅಪ್ಪ ಏನೇ ಅಪ್ಪ ಆಗ್ತಾ ಇದೀನ? ಏಕೆ ಮನೆಯಲ್ಲಿರೋ ಈ ಮಗು ಸಾಲ್ದ? ಅಲ್ಲ, ಅಮ್ಮ ಹೇಳಿದ್ಲಲ್ಲ, ಅದಕ್ಕೆ ಕೇಳಿದೆ. ಅತ್ತೆ ಸುಮ್ನೆ ಮಾತುಗಂದಿದ್ದನ್ನೇ ದೊಡ್ಡದಾಗಿ ಮಾಡಿ ನಿಮ್ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಅಚ್ಚಾಕ್ಸ್ಬಿಡ್ಬೇಡಿ. ನನ್ಗೆ ಹೊಟ್ಟೆ ತುಂಬಿದೆ. ನಿನಗಲ್ಲ, ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ. ಜಾನು, ಓ ಜಾನು, ಅರೆ ಇದು ಏನೇ ಇದು? ಫೋಟೋ ಪ್ರಿಂಟ್ ಹಾಕೋಣ ಅಂದ್ರೆ ನೆಗಡಿ ಬಂದ್ ನೆಗೆಟಿವ್ ತರ ಮುಸ್ಕ್ ಹಾಕೊಂಡ್ ಮಲ್ಗೆ ಬಿಟ್ಟಿದೆಯಲ್ಲ. ಅರೆ ನಮ್ ಮಗನ್ ಫೋಟೋ ಪ್ರಿಂಟ್ ಹಾಕೋದು ಯಾವಾಗ? ಅಯ್ಯೋ ಬಿಡ್ರಿ, ನಿಮ್ ಫೋಟೋನು ಬೇಡ, ನಿಮ್ ಪ್ರಿಂಟ್ ಬೇಡ. ನಮ್ ಮಗಂದು ಪಾಸಿಟಿವ್ ಪ್ರಿಂಟ್ ಹಾಕೋದು ಯಾವಾಗ? ನೀವು ಕರೆಕ್ಟ್ ಟೈಮ್ಗೆ ಪಿಕಪ್ ಮಾಡಿದಾಗ ಅಷ್ಟೇ ತಾನೆ, ಅದರಲ್ಲೇನಂತೆ. ಈಗ್ಲೇ ಪಿಕಪ್ ಮಾಡ್ತೀನಿ. ಇಷ್ಟ ಅಥವಾ
ಒಪ್ಪಬೇಕಾ? ಬಿಡ್ರಿ ಬಿಡ್ರಿ, ನಾಚಿಕೆ ಆಗಲ್ವಾ? ಅಂದ್ರೇನು? ಈಗ ನಾನು ಬಿಡ್ತೀರಾ ಇಲ್ಲ ನಿಮ್ ಪೇಪರ್ ರಿಪೋರ್ಟ್ ಮಾಡ್ಲಾ? ಬೇಡ 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 ಬೇಡ. ಏನಾದ್ರೂ ಸೇವೆ ಮಾಡ್ಲಾ ಮಹಾರಾಣಿ? ಇಲ್ಲಿ ಆ ಬೆಡ್ಶೀಟ್ ಕಾಣ್ತಿದ್ಯಲ್ಲ, ಅದನ್ನ ಕೊಡ್ತೀರಾ? ಯಾಕೆ? ಇತ್ತಾನೆ ತಗ. ಯಾಕೆ ಕೆಳಗಾಗ್ದೆ? ಅದು ಕಾಣ್ತಿದ್ಯಲ್ಲ, ಅದ್ರ ಜೊತೆಗೆ ನೀವು. ಓಹೋ, ಇವತ್ತು ಕೆಳಗಡೆನೆ ರೋಮ್ಯಾನ್ಸ್ ಮಾಡೋ ಮೂಡ. ವೆರಿ ರೊಮ್ಯಾಂಟಿಕ್. ಬಾಬಾ ಬಾಬಾ ಎದ್ದೇಳಿ ಮೇಲೆ. ನಿಮ್ಮನ್ನ ಜಾನು ತೆಗಿಯ ಬಾಗಲು. ಹೊರಗಡೆ ಚಳಿ ಇದೆ ನೋಡು. ಬಾಗಲ್ ತೆಗೆದು ಹೋದ್ರೆ ಬ್ಯಾಟ್ರಿ ಚಾರ್ಜ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಕ್ಲಿಕ್ ಆಗಲ್ಲ, ಫ್ಲಾಶ್ ಆಗಲ್ಲ. ಹೇಳ್ಬಿಟ್ಟಿದ್ದೀರಿ. ಫೋಟೋ ತೆಗಿಯೋಣ, ಕ್ಲಿಕ್ ಮಾಡೋಣ, ಫ್ಲಾಶ್ ಮಾಡೋಣ ಅಂದ್ರೆ ಅವಕಾಶನೇ ಇಲ್ಲ ನಮ್ಮ ದೇಶದಲ್ಲಿ. ಏನ್ ಮಾಡೋದು? ಹಣೆ ಬರನೇ ಅಷ್ಟು. ಇನ್ ಜೀವನದಲ್ಲಿ ಫ್ಲಾಶ್ ಮಾಡಕ್ ಆಗುತ್ತೋ ಇಲ್ವೋ, ಕ್ಲಿಕ್ ಆಗುತ್ತೋ ಇಲ್ವೋ. ಒಂದೇ ಒಂದು ಈ ಚಳಿಗೆ ಬೆಚ್ಚಗೆ ಆಗೋದಿಲ್ಲ. ಬ್ಯಾಟ್ರಿನಲ್ಲಿ ಚಾರ್ಜ್ ಇಲ್ಲ. ಆಸೆಯಾಗಿದೆ, ಚಳಿ 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 ತಾಳದಾಗಿದೆ. ತುಟಿ ತುಟಿ ತಗುಲಲು ಕಾವು ಏರಿದೆ. ಮೈ ಮೈ ಬೆರೆಯಲು ಜೋಡಿ ಬೇಕಿದೆ. ಬಿಸಿ ಬಿಸಿ ಬೆಸುಗೆಗೆ ಮಾತು ಮಾತಿಗೂ ನನ್ನ ಏಕೆ ಕಾಡುವೆ. ಮೇಲೆ ಬೀಳುತ್ತಾ ಸುಮ್ಮನೆ ಟೆಂಟು ಮಾಡುವೆ. ನಿನ್ನೆ ನೀವು ನನಗೆ ಕೊಟ್ಟ ಕೊಡುಗೆ, ಉಟ್ಟ ಸೀರೆ ರಾವಿಗೆ ಕೊಟ್ಟ ತೊಡುಗೆ. ಎದೆ ಭಾರ ಒಳಗೆ ಹೇಗಿರಲಿ. ಮಾತು ಮಾತಿಗೂ ನನ್ನ ಏಕೆ ಕಾಡುವೆ. ಮೇಲೆ ಬೀಳುತ್ತಾ ಸುಮ್ಮನೆ ಟೆಂಟು ಮಾಡುವೆ. ಮಾತು ಬೇಕಿಲ್ಲ, ರೊಮ್ಯಾನ್ಸ್ಗೆ ಮೂಡಿಲ್ಲ. ಬಿಟ್ಟು ನಿನ್ನ ಹೋಗಲ್ಲ. ತಡಿಬೇಡ್ವೆ ನಾರಿ, ಬಿಡು ದಾರಿ. ವೆರಿ ಸಾರಿ. ನೋಡಿ ಬೇಡ ಬೇಡ, ಹತ್ರ ಬರ್ಲೇ ಬೇಡ. ಮಾತು ಮಾತಿಗೂ ನನ್ನ ಏಕೆ ಕಾಡುವೆ. ಮೇಲೆ ಬೀಳುತ್ತಾ ಸುಮ್ಮನೆ ಟೆಂಟು ಮಾಡುವೆ. ನಿನ್ನೆ ನೀವು ನನಗೆ ಕೊಟ್ಟ ಕೊಡುಗೆ, ಪುಟ್ಟ ಸೀರೆ ರವಿಗೆ ಕೊಟ್ಟ ಕೊಡುಗೆ. ಎದೆ ಭಾರ ಒಳಗೆ ಹೇಗಿರಲಿ. ಮಾತು ಮಾತಿಗೂ ನನ್ನ ಏಕೆ ಕಾಡುವೆ. ಮೇಲೆ ಬೀಳುತ್ತಾ ಸುಮ್ಮನೆ ಟೆಂಟು ಮಾಡುವೆ. ಹೊತ್ತಾಯ್ತು ನೀನೀಗ ಒಬ್ಬಾರೇ ದಮ್ಮಯ್ಯ. ಮಾತು ಬೇಕಿಲ್ಲ, ಇಂಟಿಮೇಸಿ ಗೊತ್ತಿಲ್ಲ. ಏನೇ ಅಂದ್ರೂ ಕೇಳಿಲ್ಲ, ನಿಂಗೆ ನಾನು ಸೋಲಲ್ಲ. ಇಲ್ಲಿಂದ ಹಾರಿ ಬೀಳುತ್ತೀನಿ ಬಿಡುದಾರಿ. ಏನ್ ಮಾಡ್ತೀಯ, ನನ್ನ ಬಿಟ್ಟು ಹೋಗ್ತೀಯ. ಬಿಡ್ರಿ ನನ್ನ, ಕರಿಬೇಡ್ರಿ ನನ್ನ.
ಒಳಗೆ ಕೊಟ್ಟ ಕೊಡುಗೆ ಉಟ್ಟ ಸೀರೆ ರವಿಕೆ ತೊಟ್ಟ ತೊಡುಗೆ ಎದೆಭಾರ ಒಳಗೆ ಹೇಗಿರಲಿ ಮಾತು ಮಾತಿಗೂ ನನ್ನ ಏಕೆ ಮಾಡುವೆ ಮೇಲೆ ಬೀಳುತ್ತಾ ಸುಮ್ಮನೆ ತುಂಟು ಮಾಡುವೆ ಅಯ್ಯೋ ಬಿಟ್ರಿ. ಛೀ. ಅರೆ ರೀ ನಿಮ್ಗಿನ್ನು ಬೆಳಗಾಗ್ಲಿಲ್ವೇನ್ರಿ? ಆಫೀಸ್ ಹೋಗೋ ಗೊತ್ತಾಯ್ತು ಹೇಳಿ. ಇನ್ನೂ ಗೊರಕೆ ಹೊಡಿತಿದ್ದೀರಾ? ಆಫೀಸ್ ಗೊತ್ತಾಯ್ತು ಎದ್ದೇಳ್ರಿ. ಇವತ್ತು ಆಫೀಸು ಬೇಡ ರಿಪೋರ್ಟು ಬೇಡ, ಬರೇ ಫ್ಲಾಶ್ ಹೊಡೆಯೋಣ ಬಾ. ಅಯ್ಯೋ ರಾತ್ರಿನೇ ಫ್ಲಾಶ್ ಮುಗ್ದೋಯ್ತು ಅಂತ ಹೇಳಿದ್ರಿ. ನೀನ್ ಪಕ್ಕದಲ್ಲಿರುವಾಗ ಬ್ಯಾಟ್ರಿನೂ ಬೇಡ ಸೆಲ್ಲು ಬೇಡ, ಆಟೋಮ್ಯಾಟಿಕ್ ಆಗಿ ಫ್ಲಾಶ್ ಆಗ್ತಾ ಇರುತ್ತೆ. ಅಯ್ಯೋ ಬಿಡ್ರಿ, ಹಾಸ್ಪಿಟಲ್ ಲೇಟ್ ಆಯ್ತು ನೋಡಿ. ಇವತ್ತು ಸಾಯಂಕಾಲ 4 ಗಂಟೆಗೆ ನಾನು ಪಿಕಪ್ ಮಾಡ್ಬೇಕು, ಗೊತ್ತಾಯ್ತಾ? ಜಾನು ಇವತ್ತು ಸಾಯಂಕಾಲ 4 ಗಂಟೆಗೆ ಪಿಕಪ್ ಮಾಡಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಿನ್ನೆ ರಾತ್ರಿ ನಾನು ಪ್ರಾಮಿಸ್ ಮಾಡಿದ್ ಸುಳ್ಳ? ಅಲ್ಲ, ಅದು ಹಾಗಲ್ಲ, ಅದು ಇವತ್ತು. ನನಗ್ ಗೊತ್ತು ರೀ, ಈ ಗಂಡಸರೆಲ್ಲ ಹೀಗೇನೆ. ಕೆಲಸ ಆಗೋರ್ಗು ಕಾಲು ಹಿಡಿಯೋದು, ಕೆಲಸ ಆದ್ಮೇಲೆ ಕಾಲು ಕೀಳೋದು. ಏ ಜಾನು, ನಿನ್ಕಿಂತ ಹೆಚ್ಚಾಗಿ ಬೇರೆ ಯಾರು ಇಲ್ಲ. ಆದ್ರೆ ಇವತ್ತು ಸಾಯಂಕಾಲ ಅಟೆಂಡ್ ಮಾಡ್ಬೇಕಾದ ಫಂಕ್ಷನ್ ತುಂಬಾ ದೊಡ್ಡ ವ್ಯಕ್ತಿದು, ಗೊತ್ತಾ? ಯಾವನ ತರಲೆ ಮಂತ್ರಿನೂ ಇಲ್ಲ ಪುಡಾರಿನೂ ಇರ್ಬೇಕು. ಜಾನು ಮಂತ್ರಿನೂ ಅಲ್ಲ ಪುಡಾರಿನೂ ಅಲ್ಲ, ದ ಗ್ರೇಟ್ WX ರಾಜಾರಾಮ್. WX राजाराम के WX राजाराम के राजाराम के राजाराम के राजाराम के WX राजाराम के WX राजाराम के WX राजाराम के ಥ್ಯಾಂಕ್ ಯು ಸರ್. ನೀನ್ ಚೆನ್ನಾಗಿ ಓಡ್ತೀಯಾ, ಜಿಗಿತೀಯಾ, ಹಾರ್ತೀಯಾ. ನೀನ್ ಹೆಣ್ಣಲ್ಲ, ಜಿಂಕೆ ಮರಿ. ನಿನ್ ಹೆಸರೇನಮ್ಮ? ಶ್ವೇತಾ. ಧಣೆ, ಶ್ವೇತಾ ಅಂದ್ರೆ ಏನರ್ಥ? ಒಂದು ಕಲೆ ಸಹ ಇಲ್ಲದೆ ಇರೋ ಅಪ್ಪಟ ಬಿಳಿ ಕಾಗದ, ಪ್ಯೂರ್ ವೈಟ್ ಪೇಪರ್. ಹಂಗ ಅಪ್ಲಿಕೇಶನ್ ಕುಚಾಯ್ಸನ? ಅಪ್ಲಿಕೇಶನ್ ಹಾಕೋನು ಕೆಲಸ ಇಲ್ಲದೆ ಇರೋನು, ಕೆಲಸ ಮಾಡೋನು ಅಪ್ಲಿಕೇಶನ್ ಹಾಕಲ್ಲ. ನೇರವಾಗಿ ಅಡ್ರೆಸ್ ಬರೆದು ಸೀಲ್ ಒತ್ತಾನೆ. ದಟ್ ಈಸ್ ಮೈ ಕ್ಯಾರೆಕ್ಟರ್.
ಶ್ವೇತಾ, ಅಯ್ಯೋ ನನ್ನನ್ ಬಿಟ್ಟು ಹೋಗ್ಬಿಟ್ಲಲ್ಲಮ್ಮ, ಹೋಗ್ಬಿಟ್ಲಲ್ಲಮ್ಮ. ನನಗಿನ್ಯಾರಮ್ಮ ದಿಕ್ಕು, ನನಗಿನ್ಯಾರಮ್ಮ ದಿಕ್ಕು? ನೋಡ್ತಾ ನೋಡು. ಪಾಪ, ಇವಳು ಬದುಕಿದ್ದಾಗ ಒಳ್ಳೆ ಸ್ಪೋರ್ಟ್ಸ್ ಗರ್ಲ್ ಆಗಿದ್ಲು. ಸ್ಪೋರ್ಟ್ಸ್ ನಲ್ಲಿ ಪ್ರಾಣನೇ ಇಟ್ಕೊಂಡಿದ್ಲು. ಇವಳು ಒಲಿಂಪಿಕ್ಸ್ ಕಳ್ಸೋಣ ಅಂತ ಇದ್ದೆ. ಅದಕ್ಕೆ ಮುಂಚೆ ಇಂಥ ದುರಂತ. ಛೇ 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 ಛೇ. ಇವಳು ಕಳ್ಕೊಂಡು ನಾವೆಲ್ಲರೂ ನತದೃಷ್ಟರು. ತಗೊಳ್ಳಿ 25,000 ರೂಪಾಯಿ. ಇದು ಇವಳು ಮುಂದೆ ಏನೇನೂ ಅಲ್ಲ, ಆದ್ರೆ ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಇವಳ ಹೆಸರಲ್ಲಿ 10,000 ಜನಕ್ಕೆ ಅನ್ನದಾನ ಮಾಡಿ, ನಾನು ಇವಳ ಹೆಸರಲ್ಲಿ ಪಾರಿತೋಷಿಕ ಪ್ರಶಸ್ತಿ ಇಡ್ತೀನಿ. ಧಣಿ, ಅನ್ಯಾಯವಾಗಿ 25,000 ರೂಪಾಯಿ ಕೊಟ್ಟು ಹಾಳು ಮಾಡ್ಬಿಟ್ರಲ್ಲ. ಅಯ್ಯೋ, ಅಷ್ಟೊಂದು ಯಾಕೆ ಕೊಟ್ರೆ? ಛೇ, ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳಲ್ಲ ಅಂತೀಯಲ್ಲೋ. ಇಲ್ಲಿ ಕೇಳು, ಪದಾರ್ಥ ಯಾವುದೇ ಆಗ್ಲಿ ಅದಕ್ಕೊಂದು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದೇ ನನ್ನ ಅಭ್ಯಾಸ. ವಸ್ತು ಯಾವುದೇ ಆಗ್ಲಿ ಇದುವರೆಗೂ ನಾನು ಫ್ರೀಯಾಗಿ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಹಾಗೆ ಆ 25,000 ಅವಳು ಕೊಟ್ಟು ಸುಖಕ್ಕೆ ನಾನು ಕೊಟ್ಟು ಬಾಡಿಗೆ. ಎಲ್ಲೋ ನಿನ್ನೆ ಕಾಣಿಸ್ಲಿಲ್ಲ. ಬಾಸ್ ಆಯ್ತು. ಅಣ್ಣ, ಸ್ವಪ್ನ, ಏನಮ್ಮ ಸ್ವಪ್ನ, ಇಷ್ಟು ದೂರ ಏನಕ್ಕೆ ಬಂದೆ? ನಾಳೆ ರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಶಾಪಿಂಗ್ ಬಂದೆ. ನಾನೇ ತಂದ್ಕೊಡ್ತಾ ಇದ್ನಲ್ಲಮ್ಮ. ಈ ಸ್ಥಿತಿ ಇಷ್ಟು ದೂರ ಏನಕ್ಕೆ ಬರೋಕೋದೆ? ಆಯ್ತು, ನೀನ್ ಬೆಳಿಗ್ಗೆ ಎದ್ದು ನಿಮ್ ಬಾಸ್ WX ರಾಜಾರಾಮ್ ಜೊತೆ ಹೋದ್ರೆ ಬರೋದು ಸಂಜೆನೆ, ಅದಕ್ಕೆ ನಾನೇ ಬಂದೆ. ನಾನಿನ್ ಬರ್ತೀನಣ್ಣ. ಸರಿನಮ್ಮ. ಹಾ, ಸಂಜೆ ಬೇಗ ಮನೆಗೆ ಬಂದ್ಬಿಡು. ಬೇಗ ಬರ್ತೀನಮ್ಮ. ನನ್ನ ತಂಗಿ ಸ್ವಪ್ನ ಅಂತ ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ಒಂದು ಕಾಲು ಕುಂಟ ಆಗೋಯ್ತು. ಈಗ ಇವಳು ಮದುವೆಗೆ ನನಗೊಂದು ದೊಡ್ಡ ಯೋಚನೆ ಆಗಿದೆ. ಏನ್ರಿ ಇದು, ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡ್ ಬಂದಿದ್ದೀರಾ? ನಮ್ ವೆಡ್ಡಿಂಗ್ ಆನಿವರ್ಸರಿ ಪೊಲೀಸರು 10 ನಿಮಿಷ ರೈಡ್ ಮಾಡ್ತಾರಲ್ಲ ಅಂತ ಜುಜ್ವಿ 1 ಸ್ಟಾರ್ 2 ಸ್ಟಾರ್ ಹೋಟೆಲ್ ಮಾಡೋಕ್ಕಿಂತ 5 ಸ್ಟಾರ್ ಸೆಲೆಬ್ರೇಟ್ ಮಾಡೋಣ ಅಂತ. ಹೇಗೆ? ಈ 5 ಸ್ಟಾರ್ ಬಂದ ತಕ್ಷಣ ನಮ್ ಸ್ಟಾರ್ ಬದಲಾಗ್ಬಿಡುತ್ತಾ? ನಮ್ ಸ್ಟಾರ್ ಬದಲಾಗುತ್ತೋ ಗೊತ್ತಿಲ್ಲ, ಆದ್ರೆ ಈ ಟ್ವಿಂಕ್ಲಿಂಗ್ ಸ್ಟಾರ್ ಇರೋವರೆಗೂ ಕತ್ಲೆ ಆಗಕ್ ಚಾನ್ಸೇ ಇಲ್ಲ. ಜೀವನ ಪೂರ್ತಿ ಬರೇ ಫ್ಲಾಶ್ ಫ್ಲಾಶ್ ಫ್ಲಾಶ್. ಸುಮ್ಮನೆ ಇರಿ, ಯಾವಾಗ ನೋಡಿದ್ರೆ ನಿಮ್ ಬಾಯಲ್ಲಿ ಫ್ಲಾಶ್ ಬಿಟ್ರೆ ಬೇರೇನು ಬರೋದೇ ಇಲ್ವಾ? ಬರುತ್ತೆ. ಏನು ಸಿಹಿ? ನಿನ್ ತುಟಿ ನನ್ ತುಟಿ ಸೇರಿದ್ರೆ ಇರ್ಲಿ ನೋಡೋಣ. ಒಂದೇ ಒಂದು ಕೊಟ್ಬಿಡೆ, ಒಂದೇ ಒಂದು. ತಳ್ಬೇಡ ನೀನು. ನೋಡು, ತಳ್ಳಿದ್ರೆ ಆಮೇಲೆ ಜೀವನದಲ್ಲಿ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ಸಲ ತಳ್ಳಿಬಿಟ್ರೆ ಫ್ಲಾಶ್ ಮಾಡಕ್ ಚಾನ್ಸೇ ಇಲ್ಲ ನೋಡು. ಮತ್ತೆ ಫ್ಲಾಶಾ? ಸರಿ, ಫ್ಲಾಶ್ ಬೇಡ, ಒಂದ್ ಕ್ಲಿಕ್ ಆದ್ರೂ ಕೊಡು. ಇಲ್ಲ, ಮತ್ತಿನ್ನೇನ್ ಕೊಡ್ತೀಯ? ಕೊಡೆ, ಒಂದೇ ಒಂದು ಕ್ಲಿಕ್. ಅವ್ರೆಲ್ಲ ಇರೋದು ನಿಮ್ ಕಣ್ಣು ಕಾಣಿಸೋದಿಲ್ವಾ? ಅವ್ರಿಗೆ ನಮ್ ಕಣ್ಣಿಗೆ ಯಾಕೆ ಬಿಡು? ನಮ್ ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು ಸರ್? ಫೈನ್. ಮೋಹನ್ ಸರ್, ನಿಮ್ ಫೋಟೋ ಜರ್ನಲಿಸಂ ಹೇಗಿದೆ? ಫ್ಲಾಶ್ ಫ್ಲಾಶ್. ಹಾಗಂದ್ರೆ ಅದು ಓಹೋ, ಅರ್ಥವಾಯ್ತು ಬಿಡಿ. ತುಂಬಾ ಆಶ್ಚರ್ಯ. ಹೌದು ಸರ್. ನಾನು ಯಾವತ್ತೂ ನಿಮ್ಮನ್ನ ಈ ಸ್ಥಳದಲ್ಲಿ ನೋಡೇ ಇಲ್ವಲ್ಲ. ಎನಿಥಿಂಗ್ ಸ್ಪೆಷಲ್? ಇವರು ನನ್ನ ಹೆಂಡತಿ ಸರ್, ಜಾನಕಿ ಅಂತ. ಇವತ್ತು ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಸರ್. ಹಲೋ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಾನು ಥ್ಯಾಂಕ್ ಯು. ನೋಡಿ, ನಾ ಈ ಹೋಟೆಲ್ ಕಟ್ಸಿ 5 ವರ್ಷ ಆಯ್ತು. ಆದ್ರೂ ನಾ ಇಲ್ಲಿ ಇಳ್ಕೊಂಡಿರೋದು ಇದೇ ಫಸ್ಟ್ ಟೈಮ್. ನೀವಿಬ್ರು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಎಂಥ ಕೋಇನ್ಸಿಡೆನ್ಸ್. ಅಂದ್ಹಾಗೆ ನೀವಿಬ್ರು ನನ್ನ ಜೊತೆ ಯಾಕೆ ಇವತ್ತು ಡಿನ್ನರ್ ತಗೋಬಾರ್ದು? ಅದು ಫ್ಲಾಶ್ ಫ್ಲಾಶ್. ಐ ಆಮ್ ಸಾರಿ, ನಿಮ್ ಶಿವ ಪೂಜೆಯಲ್ಲಿ ನಾನ್ ಕರಡಿ ಆಗೋಕೆ ಹೊರಟಿದ್ದೀನಿ. ಎಂಥ ಫೂಲ್ ನಾನು. ಹೌದು ಸರ್. ಈ ವಯಸ್ಸಾದ ಬ್ರಹ್ಮಚಾರಿ ಜೊತೆಯಲ್ಲಿ ಮಾತಾಡಿ ನಿಮ್ ರೊಮ್ಯಾಂಟಿಕ್ ಮೂಡ್ ಯಾಕೆ ಹಾಳು ಮಾಡ್ಕೋತೀರಿ? ಪ್ಲೀಸ್ ಕ್ಯಾರಿ ಆನ್. ಜಾನು, ನೆನ್ಪಿದ್ಯಾ? ಹೋದ್ ವರ್ಷ ಇದೇ ದಿನ ಇದೇ ಟೈಮಲ್ಲಿ ಒಳ್ಳೆ ಮುಟ್ಟಿದ್ರೆ ಮುನಿ ತರ ನಾಚಿ ಮುದುರ್ಕೊಂಡಿದ್ದೆ. ಆದ್ರೆ ಇವತ್ತು ಮಾತ್ರ ನಾಚಿಗೆ ಹೆಚ್ಗೆ ಹೋಟೆಲಿಂದ ಆಚೆಗೆ. ಯಾಕ್ರಿ ಈ ಕೇಕ್ ಕೊಟ್ಕೊಂಬಿತ್ರ ವಟ ವಟ ಅಂತ ಬಡ್ಕೋತಿರಲ್ಲ, ಈಗ ನೀವು ಸುಮ್ಮನೆ ಇರ್ತೀರಾ ಇಲ್ವೋ? ಎಕ್ಸ್ಕ್ಯೂಸ್ ಮಿ ಸರ್, ಆರ್ ಯು ಮಿಸ್ಟರ್ ಮೋಹನ್? ಯಸ್. ಯುವರ್ ಆರ್ಡರ್ ಇಸ್ ರೆಡಿ. ಆರ್ಡರ್?
ಯಾರು ಮಾಡಿದ್ದು? ಯಾರು ಆರ್ಡರ್ ಮಾಡಿದ್ರೆ ಏನಂತೆ? ತಗೊಳ್ಳಿ, ತಿನ್ನಿ. ಪುಕ್ಕಟ್ಟೆ ಸಿಕ್ಕಿದೆ ಅಂತ ಪಕ್ಕ ಪಕ್ಕ ತಿನ್ಬೇಡ್ವೆ? ರೂಮಲ್ಲಿ ಬಹಳ ಕೆಲಸ ಇದೆ. ಏನ್ ಕೆಲ್ಸ? ಅದೇ ಫ್ಲಾಶ್. ನಿಮ್ಮನ್ನ ತಿಂತಿರೋ ಇಲ್ವೋ? ಏನ್ ಚೆನ್ನಾಗಿದೆ ಇವ್ರ ಅರೇಂಜ್ಮೆಂಟು, ಏನ್ ರಸಿಕತೆ. ವಾ, ಯಾರಾದ್ರೂ ನೋಡಿದ್ರೆ ಏನಂತಾರೆ? ಗಂಡ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ ಅಂತಾರೆ. ಹೌದು, ಹೇಳಿ. ಎಕ್ಸ್ಕ್ಯೂಸ್ ಮೀ, ನನ್ ರೂಮ್ ಬಿಲ್ ಮೇಲೆ ಕಳಿಸಿ ಅಂತ ಹೇಳಿದೆ, ಕಳಿಸ್ಲೇ ಇಲ್ಲ. ನಿಮ್ ರೂಮ್ ಬಿಲ್ ಆಲ್ರೆಡಿ ಪೇ ಮಾಡಿದೆ ಸರ್. ಯಾರು ಮಾಡಿದ್ದು? ನಾನು. ಇದು ನನ್ನ ಹೋಟೆಲ್, ನೀವು ನನ್ನ ಅತಿಥಿಗಳು. ಅತಿಥಿ ಸತ್ಕಾರ ಮಾಡಿ ಅತಿಥಿಗಳಿಂದಲೇ ಹಣ ವಸೂಲು ಮಾಡೋದು ಅಸಭ್ಯತನ. ಮಿಸ್ಟರ್ ಮೋಹನ್, ನಿಮ್ಮ ಆನಿವರ್ಸರಿ ವಿಷಯ 2 ದಿವಸ ಮುಂಚೆ ನನಗೆ ಗೊತ್ತಾಗಿದ್ದಿದ್ರೆ ನಾನಿನ್ನು ಗ್ರ್ಯಾಂಡ್ ಪಾರ್ಟಿನೇ ಕೊಡ್ತಿದ್ದೆ. ಆಲ್ ರೈಟ್, ಫಾಸ್ಟ್ ಇಸ್ ಫಾಸ್ಟ್. ನನ್ನಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಚರ್ಚೆ ಹಾಗೇನಿಲ್ಲ, ಎಲ್ಲ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಕ್ಸೆಪ್ಟ್ ದಿಸ್. ಥ್ಯಾಂಕ್ ಯು. ಹೂವು ಅಂದ್ರೆ ನಂಗೆ ತುಂಬಾ ಇಷ್ಟ. ರೆಡ್ ರೋಸ್ ಅಂದ್ರೆ ನನಗೆ ಪಂಚ ಪ್ರಾಣ. ನಾವೇನ್ ಬರ್ತೀವಿ. ಥ್ಯಾಂಕ್ ಯು ಫಾರ್ ದ ಬುಕ್ಕೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ವೆಲ್ಕಮ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಸಿಸ್ಟರ್. ವಾರ್ಡ್ ನಂಬರ್ 106 ಅಲ್ಲಿರೋ ಪೇಷಂಟ್ ನ ಡಿಸ್ಚಾರ್ಜ್ ಮಾಡಿ. ನೌ ಶಿ ಇಸ್ ಆಲ್ ರೈಟ್. ಓಕೆ? ಓಕೆ ಡಾಕ್ಟರ್. ಮೇ ಐ ಕಮ್ ಇನ್? ಕಮ್ ಇನ್. ಸರ್, ನೀವಿಲ್ಲಿ? ಎಸ್, ನಾನೇ. ನಾನು ಎಲ್ಲೆಲ್ಲಿರ್ತೀನಿ ಅಂತ ಒಂದೊಂದ್ಸಲ ನನಗೇ ಗೊತ್ತಾಗಲ್ಲ ಡಾಕ್ಟ್ರೆ. ಏನಾಗಿದೆ ಸರ್ ನಿಮ್ಗೆ? ನನಗೇನಾಗಿದೆ ಅಂತ ನೀವು ತಾನೇ ಪರೀಕ್ಷೆ ಮಾಡಿ ಹೇಳ್ಬೇಕು. ನನಗ್ ಗೊತ್ತಿರೋದು ಒಂದೇ ಒಂದು, ವಯಸ್ಸಾಗಿದೆ ಅಂತ. ಹಾಗಾ? ಮುಟ್ಟಿಗೆ ನಾವೀಗ ಸರ್ ಔಷಧಿ ಕೊಡಕ್ ಸಾಧ್ಯ? ಡಾಕ್ಟ್ರೇ, ಆ ಕಾಲದಲ್ಲಾಗಿದ್ರೆ ಕಾಯಕಲ್ಪ ತಿಂದು ನನ್ನ ಆಯಸ್ಸನ್ನು ಹೆಚ್ಚಿಸ್ಕೋಬಹುದಾಗಿತ್ತು. ಈಗೇನಪ್ಪಾ ಅಂದ್ರೆ ಎಲ್ಲ ಕಲಬೆರಕೆ. ಹಾಲು ಕೊಡೋ ಹಸುನು ನೀರು ಕೊಡೋಕ್ ಶುರು ಮಾಡಿದೆ. ಪದಾರ್ಥಗಳೆಲ್ಲ ಹೈಬ್ರಿಡ್ ಬೇರೆ. ನೀವು ಒಳ್ಳೆ ಜೋಕ್ ಕಟ್ ಮಾಡ್ತೀರಾ. ಏನಿಲ್ಲ, ಬರೀ ನಿಶಕ್ತಿ ಅಷ್ಟೇ. ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ಸರಿ ಹೋಗುತ್ತೆ. ನೀವ್ ಹೇಳಿದ್ಮೇಲೆ ಮುಗಿತಿ ಬಿಡಿ ಡಾಕ್ಟ್ರೆ. ರೆಸ್ಟ್ ಏನ್ ಬಂತು? ಉಪ್ಪು ಹಿಡಿದಿರೋ ಈ ಬಾಡಿಗೆ ಉಪ್ಪು, ಹುಣಸೆ ಹಣ್ಣು, ಇನ್ನು ಏನೇನ್ ಬೇಕೋ ಎಲ್ಲ ತಗೊಂಡು ಹೋಗ್ತೀನಿ. ಇಲ್ಲಿ ಉಪ್ಪು ಹುಣಸೆನೆಲ್ಲ ಸಿಗಲ್ಲ, ಅದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಿ ಬರೀ ಔಷಧಿ ಮಾತ್ರ. ನಾನ್ ಬರ್ತೀನಿ. ಡಾಕ್ಟ್ರೆ, ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ನಿಮಗ ಅರ್ಥವಾಯ್ತಲ್ಲ, ಅಷ್ಟು ಸಾಕು. ಹಲೋ ಮೋಹನ್. ಓಹೋ, ಏನೋ ಪಾಂಡು, ನಿನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ನೀನು ಗೊತ್ತಿಲ್ಲ ಅಂತ ಕೆಲಸ ಯಾರಾದ್ರೂ ಮಾಡಕ್ಕಾಗತ್ತಾ? ಮೊನ್ನೆ ವುಮೆನ್ಸ್ ಕಾಲೇಜಲ್ಲಿ ಫೋಟೋಸ್ ತೆಗೆದಿಯಲ್ಲ, ಅದ್ರ ಕಾಪೀಸ್ ಇದೆ ನಿನ್ನ ಹತ್ರ? ಇದೆ, ಯಾಕೆ? ನನಗೆ WX ರಾಜಾರಾಮ್, ಆಮೇಲೆ ಸತ್ತರ್ಲಲ್ಲ ಆ ಹುಡುಗಿ ಶ್ವೇತಾ, ಅವರಿಬ್ರದ್ದು ಫೋಟೋಸ್ ಬೇಕಿದೆಯಾ? ಇಟ್ಸ್ ವೆರಿ ಅರ್ಜೆಂಟ್. ಏನ್ ಸಮಾಚಾರ? ಏನೋ ಕಸರತ್ ನಡೆಸ್ತಾ ಇರೋ ಆಗಿದೆ ಅಲ್ಲ? ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆ ಶ್ವೇತಾ ಸಾವಿಗೆ ಕಾರಣ ಈ WX ಅಂತೆ. ಇದು ಪೊಲೀಸ್ ಟ್ರೂಪಿಂದ ಲೀಕ್ ಆಗಿರೋ ಸುದ್ದಿ. ಖಚಿತವಾಗಿ ಹೇಳೋಕೆ 10,000 ರೂಪಾಯಿ ಕೇಳ್ತಿದ್ದಾರೆ. ಇದ್ರಲ್ಲಿ ನೀನೇನಾದ್ರೂ ಟ್ರಿಕ್ಸ್ ಮಾಡಿದ್ರೆ ನಿನಗೂ ಲಾಭ, ನನಗೂ ಲಾಭ. ಏನಂತೀಯ? ಇದರಲ್ಲಿ ನಿಜವಾಗ್ಲೂ WX ಕೈವಾಡ ಇದೆ ಅಂತೀಯ? ಯಾವ ಹುತ್ತಲ್ಲಿ ಯಾವ ಹಾವಿರುತ್ತೋ ಯಾರಿಗ್ ಗೊತ್ತು? ಹುತ್ತ ಹೊಡೆದ್ರೆ ತಾನೆ ಹಾವು ಹೊರಗೆ ಬರೋದು. ಬಾ, ಹುತ್ತ ಹೊಡೆದೇ ಬೇಡ.
ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಡ್ಯೂಟಿ ಮುಗೀತು, ಮತ್ತೆ ನಾಳೆ ಮೀಟ್ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್. ಡಾಕ್ಟ್ರೇ, ಎಸ್, ನಿಮ್ ಹತ್ರ ಸ್ವಲ್ಪ ಏಕಾಂತವಾಗಿ ಮಾತಾಡಬೇಕಾಗಿತ್ತು. ಐ ಮೀನ್ ಪ್ಯೂರ್ಲಿ ಪರ್ಸನಲ್. ನೀವು ನನಗೆ ಪರ್ಸನಲ್ ಡಾಕ್ಟರ್ ಆಗಿ ಯಾಕೆ ಬರಬಾರ್ದು? ನಾನಾ? ನಿಮ್ಮಂಥ ಲೇಡಿ ಡಾಕ್ಟ್ರು ಆಯಸ್ಸಿರ್ಬೇಕಾದ್ರೆ ಈ ವಯಸ್ಸನ್ನು ಉಪಯೋಗಿಸ್ಕೊಂಡು ಯಶಸ್ಸಿನ ಕಡೆ ಹೋಗ್ಬೇಕು, ಕೈ ತುಂಬಾ ಸಂಪಾದನೆ ಮಾಡಬೇಕು. ಅದನ್ನ ಬಿಟ್ಟು ನೀವೀಗೆ ತಿಂಗಳು ರೆವಿನ್ಯೂ ಸ್ಟಾಂಪ್ ಮೇಲೆ ಸೈನ್ ಹಾಕಿ ಒಳ್ಳೆ ಸಾಲ್ಗಾರ ತರ ಗೌರ್ಮೆಂಟ್ ಸಂಬಳ ತಗೊಳ್ಳೋದು ನನಗೇನೋ ಇಷ್ಟ ಇಲ್ಲ. ಯಾಕೆ? ನಾ ಹೇಳಿದ ಅರ್ಥ ಆಗ್ಲಿಲ್ವಾ? ಡಾಕ್ಟ್ರೇ, ಇದು ಈ ಕಾಲದ LKGಗೆ ಅರ್ಥ ಆಗುತ್ತೆ, MBBSಗೆ ಅರ್ಥ ಆಗಲ್ವಾ? ನನ್ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ಇಟ್ಸ್ ವೆರಿ ಸಿಂಪಲ್. ಜಾನು, ಒತ್ತುತ್ತೆ ಅಂತ ಮನೇಲಿರೋ ಮರದ ಕುರ್ಚಿ ಬಿಸಾಕಿ ಮೃದುವಾದ ಸೋಫಾ ತಂದ ಹಾಗೆ ನಿನಗೆ ನಿನ್ ಗಂಡ ತಾಳಿ ಕಟ್ಟಿದಾನೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು. ಆದ್ರೆ ಆಪರೇಷನ್ ಮಾಡುವಾಗ ಮೈ ಮೇಲೆ ಯಾವ ಒಡವೆನೂ ಇರಬಾರ್ದು. ತಾಳಿ ಕೂಡ ಆಪರೇಷನ್ ಆದ್ಮೇಲೆ ಮತ್ತೆ ತಾಳಿ ಕಟ್ಕೋಬಹುದು. ಹಾಗೆ ಈಗ್ಲೂ ಮಾಡು. ನಿನ್ ಗಂಡನ ಜೊತೆ ಜೀವನ ಪರ್ಯಂತ ನೀನ್ ಹೆಂಡತಿಯಾಗಿ ಇರು. ಆದ್ರೆ ಒಂದೇ ಒಂದ್ ದಿವಸ ನನ್ನ ಹೆಂಡತಿಯಾಗಿ ನನಗೆ ಸಹಕರಿಸಿದ್ರೆ ಸಾಕು. ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಣ ಅಂದ್ರೆ ನನಗೂ ವಯಸ್ಸಾಯ್ತು ನೋಡು. ಇದರಲ್ಲಿ ನನ್ನ ಬಲವಂತ ಏನೂ ಇಲ್ಲ. ಎಲ್ಲಾ ಹೆಂಗಸರು ಏನೇ ವ್ಯವಹಾರ ಮಾಡೋ ಮೊದಲು ನಮ್ಮ ಯಜಮಾನನ್ ಒಂದ್ಸಲ ಕೇಳಿ ನೋಡ್ತೀನಿ, ನಾಳೆ ಬನ್ನಿ ಅನ್ನೋ ಹಾಗೆ ನೀನು ನಿನ್ ಗಂಡನ ಹತ್ರ ಈ ವಿಷಯ ತಿಳಿಸಿ ಪರ್ಮಿಷನ್ ತಗೊಂಡೆ ನಾಳೆ ನಮ್ಮ ಮನೆಗ್ ಬಂದು ನನಗೆ ಹೇಳು. ಓಕೆ ಅಂದ್ರೆ ನೀನು ನಿನ್ ಗಂಡ ನನ್ನ 5 ಸ್ಟಾರ್ ಹೋಟೆಲ್ ಬಾತ್ರೂಮ್ ನಲ್ಲಿ ಡ್ಯೂಯೆಟ್ ಹಾಡಿದ್ರಲ್ಲ, ಆ ಹೋಟೆಲ್ನ ನಿನ್ನ ಹೆಸರಿಗೆ 1 ವರ್ಷ ಬರ್ಕೊಡ್ತೀನಿ. ಓಕೆ? No! I will kill that bastard. ಮೋಹನ್, ಅವಸರ ಪಡ್ಬೇಡ. ಕಾನೂನ್ನ ನಿನ್ ಕೈ ತಗೊಂಡ್ರೆ ನಿನಗೆ ಶಿಕ್ಷೆ ಆಗೋದು. ಹೀಗೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡು. ಅದರಿಂದ ಏನು ಪ್ರಯೋಜನ ಆಗಲ್ಲಮ್ಮ. ಅವರೆಲ್ಲ WX ಬಿಸಾಕ್ತಿರೋ ಎಂಜಲ್ ಕಾಸ್ಗೆ ಬಾಯಿ ತೆರ್ಕೊಂಡು ಕೂತಿರೋರು. ಮೊನ್ನೆ ತಾನೇ ಸತ್ತು ಸ್ಪೋರ್ಟ್ಸ್ ಗರ್ಲ್ ಶ್ವೇತಾ, ಅವಳು ಸಹಿತ ನನ್ನ ಕಾಮಕ್ಕೆ ಬಲಿಯಾದ್ಲು. ಪೊಲೀಸ್ ಕೇಸ್ ನಲ್ಲಿ ಪೋಸ್ಟ್ ಮಾರ್ಟಮ್ ನಲ್ಲಿ ಸಾಯಕ್ ಮುಂಚೆ ರೇಪ್ ಆಗಿದೆ ಅಂತ ಸ್ಪಷ್ಟವಾಗಿದೆ. ಆದ್ರೆ ಪೊಲೀಸ್ ಅವರು ಇನ್ನೆಲ್ಲ ಮುಚ್ಚಾಕಿದ್ರು. ಈ WX ಅಂತ ಕ್ರಿಮಿಗಳನ್ನ ಹೀಗೆ ಬಿಟ್ರೆ ಇವತ್ ನಮ್ಗಾಗಿದ್ದು ನಾಳೆ ಇನ್ನೊಬ್ರಿಗಾಗತ್ತೆ. ಆ ಚಂಡಾಳನ್ ಸಮಾಧಿ ಇವತ್ತೇ ಕಟ್ಟು ಬರ್ತೀನಿ. ಅದು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅದನ್ನ ಮಾತಾಡಬಹುದು, ಆದ್ರೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ದಮ್ ಬೇಕು, ದಮ್. ಗುಡ್ ಮಾರ್ನಿಂಗ್ ಡಿಯರ್ ಗರ್ಲ್ಸ್. ನೋಡಿ, ಜನ ಜಾಗೃತರಾಗೋದು ದಿನಪತ್ರಿಕೆಗಳಿಂದ. ನನ್ನ ಆಹ್ವಾನ ನೀವೆಲ್ಲ ಸ್ವೀಕರಿಸಿ ಬಂದಿದ್ದಕ್ಕಾಗಿ ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕೂತ್ಕೊಳ್ಳಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಮುಂದಿನ ವಾರ WX ವುಮೆನ್ಸ್ ಪಾಲಿಟೆಕ್ನಿಕ್ ಓಪನಿಂಗ್ ಸೆರೆಮನಿ ಇದೆ. ಈ ಪಾಲಿಟೆಕ್ನಿಕ್ ಅನ್ನೋದು ಈ ನವಯುಗದ ಕ್ರಾಂತಿಕಾರಿ ಹೆಜ್ಜೆಗಳಲ್ಲೊಂದು. ಅದನ್ನು ಪ್ರೋತ್ಸಾಹಿಸಿ ಪತ್ರಿಕೆಗಳು ಬೆಳೆಸಬೇಕು ಅನ್ನೋದೇ ಈ ಪ್ರೆಸ್ ಮೀಟಿಂಗ್ನ ಸದುದ್ದೇಶ. ಸರ್, ಈ ವುಮೆನ್ಸ್ ಪಾಲಿಟೆಕ್ನಿಕ್ ಅವಶ್ಯಕತೆ ಏನಿದೆ? ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ನಾನ್ ಸಾಯೋದಕ್ಕಿಂತ ಮುಂಚೆ ಅಬಲೆ ಪಟ್ಟ ಹೊತ್ತ ಸ್ತ್ರೀ ನಾಳೆ ಸಮಾಜದ ವೀರನಾರಿಯಾಗಿ ಎಲ್ಲ ಹಂತಗಳಲ್ಲೂ ಗಂಡಸ್ಗಿಂತ ನಾನು ಯಾವುದ್ರಲ್ಲಿ ಏನು ಕಡಿಮೆ ಇಲ್ಲ ಅಂತ ಎದೆ ಸಡಿಸಿ ನಡೆಯೋದನ್ನ ನಾನು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನನ್ನ ಆಸೆನೇ ಬೇರೆ ಮಿಸ್ಟರ್ WX. ನೀನೀ ನಾಟಕ ಆಡ್ತಿರೋದು ಅಬಲೆರ್ನ ವೀರ್ನಾರಿ ಮಾಡಕ್ಕಲ್ಲ, ಅವ್ರ ಬಾಳಿಗೆ ಬೆಂಕಿ ಇಡೋದಕ್ಕೆ. ಅವ್ರು ನಾನು ಅದಕ್ಕೆ ಅವಕಾಶ ಕೊಡಲ್ಲ WX. ಇದೇನ್ ಗೊತ್ತಾ? ನೀನ್ ನನ್ನ ಹೆಂಡತಿ ಕೇಳಿದ ಪ್ರಶ್ನೆಗೆ ನಾನ್ ಕೊಡಕ್ ಬಂದಿರೋ ಉತ್ತರ. ಪೊಲೀಸ್ನವ್ರು ಇದನ್ನ ರೇಪ್ ಮಾಡೋ ನಿನ್ನಂಥವ್ರ ಮರ್ಮಾಂಗ ಕಟ್ಟಿ ಚರ್ಮ ಸುಲಿತಾರೆ. ಇನ್ನೊಂದ್ಸಲ ಹೆಣ್ಮಕ್ಳ ಕಡೆ ತಿರ್ಗ್ ಕೂಡ ನೋಡ್ಬಾರ್ದು ಅಂತ. ಅದನ್ನೇ ನಾನು ಈಗ ಮಾಡಿ ತೋರಿಸ್ತೀನಿ WX. ಇದನ್ನು ಕಟ್ಟಿ ನಿನ್ನ ಬೀದಿಲಿ ಬೆಟ್ಲೆ ನಿಲ್ಲಿಸ್ತೀನಿ.
ಗೌರವಕ್ಕೆ ಧಕ್ಕೆ ತರೋದಕ್ಕೆ ಯಾರೋ ಮಸರತ್ ನಡೆಸ್ತಿದ್ದಾರೆ. ಇವನು ಗೂಂಡಾಗಿರಿ ಮಾಡ್ತಿದ್ದಾನೆ. ಬರ್ಕೊಳ್ಳಿ ನಾಳೆ ಪ್ಯಾಪನ್ ಆಗಿ ದೊಡ್ಡದಾಗ ಬರ್ಬೇಕು. ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಒಬ್ಬ ಶ್ರೀಮಂತರ ಮನೆ ನುಗ್ಗಿ ಅವ್ರ ಮೇಲೆ ಕೈ ಮಾಡಿ ಗೂಂಡಾಗಿರಿ ಮಾಡಿದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಮಾನ್ ಇನ್ಸ್ಪೆಕ್ಟ್ರೆ, ಅವನ್ ಬಿಟ್ಬಿಡಿ. ಪಾಪ ಯಾರೋ ಹುಚ್ಚ ಅಂತ ಕಾಣುತ್ತೆ. ಅವನ ಬುದ್ಧಿ ಸ್ವಾಧೀನದಲ್ಲಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಅವನು ಹೇಗೆ ಮಾಡ್ದ ಅಂತ ಕಾಣುತ್ತೆ. ಹೋಗ್ಲಿ, ಬಿಟ್ಬಿಡಿ. ನೀನ್ ನನ್ನನ್ನು ಹೀಗೆ ಬಿಡಿಸಿ ತಪ್ಪು ಮಾಡ್ತಾ ಇದ್ದೀಯ. ನಿನ್ನ ಹಮ್ನ ಕೆಸರಲ್ಲಿ ಹಾಕಿ ತುಳಿತೀನಿ. ಜನನೇ ದಂಗೆ ಎದ್ದು ಬಂದು ಕಲ್ಲಿಂದ ಹೊಡೆದು ಸಾಯಿಸೋ ಹಾಗೆ ಮಾಡ್ತೀನಿ. ಏನಿದು ಲೇಖನ? ಆ ಗೋಮುಖ ವ್ಯಾಘ್ರನ ಚರಿತ್ರೆ. WX ರಾಜಾರಾಮ್ ಮಾಡ್ತಿರೋ ದೌರ್ಜನ್ಯದ ಒಂದು ಸಣ್ಣ ಅಂಶ ಅಷ್ಟೇ. ಇದನ್ನ ಪಬ್ಲಿಷ್ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಜನಕ್ಕೆ ನಿಜ ತಿಳಿಸೋದು ಬೇಡ ಅಂತೀರಾ? ಎಲ್ರೂ ಹೀಗೆ ದರಿದ್ರದವನ್ನ ಹೊಗಳ್ತಾ ಪೂಜೆ ಮಾಡ್ತಾನೆ ಇರ್ಲಿ ಅಂತೀರಾ ಸರ್? ಮೋಹನ್, ಜನಕ್ಕೆ ಬಿಸಿ ಸುದ್ದಿ ಬೇಕು ನಿಜ, ಆದ್ರೆ ಇದು ಬಿಸಿ ಸುದ್ದಿ ಅಲ್ಲ, ಬೆಂಕಿ ಸುದ್ದಿ. ಇದನ್ನ ಪಬ್ಲಿಷ್ ಮಾಡಿದ್ರೆ ನಾಳೆ ನಮ್ಮ ಆಫೀಸ್ ಹತ್ಕೊಂಡು ಹುರಿತಾ ಇರುತ್ತೆ. ಹುಡುಕಿದ್ರೆ ನಾವು ಸಿಕ್ಕೋಲ್ಲ, ನಮ್ ಹೆಣ ಸಿಗುತ್ತೆ. ಐ ಕಾಂಟ್ ಪಬ್ಲಿಷ್ ದಿಸ್. ನೀವು ಪಬ್ಲಿಷ್ ಮಾಡದೇ ಇದ್ರೆ ಏನಂತೆ ಸರ್? ಇದೇ ಲೇಖನ ಪಿರಂಗಿ ಮಾಡಿ ಇದರಲ್ಲಿರೋ ಒಂದೊಂದು ಪದಗಳನ್ನು ಮದ್ದು ಮಾಡಿ ಆ WX ಎದೆಗೆ ಗುಂಡಾರಿಸ್ತೀನಿ. ಆದ್ರೆ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ಸರ್, ಸತ್ಯನ ಸುಟ್ಟು ಹಾಕಿ ನೀವು ಜನಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ. ಪತ್ರಕರ್ತರ ಮುಖಕ್ಕೆ ಮಸಿ ಬಳಿತಾ ಇದ್ದೀರಾ. ಬಿಸಿ ರಕ್ತ ಕುದಿಯುವಾಗ ಹೀಗೆ ಬಾಯಿಂದ ಆದರ್ಶದ ಮಾತಿನ ಬೆಂಕಿ ಉಂಡೆ ಉದುರುತ್ತೆ. ಅದೇ ರಕ್ತ ತಣ್ಣಗಾದ್ಮೇಲೆ ಸ್ವಂತ ನಾಲ್ಗೆನೆ ಬಾಯಿಂದ ಹೊರಗೆ ಬರೋಕ್ ಹೆದರುತ್ತೆ. ಅಂದ್ರೆ ನಿಮ್ ನಾಲ್ಗೇನು ಅವನ್ ಕೈಲಿದೆ ಅನ್ನಿ. ನಾಲ್ಗೆ ಅಷ್ಟೇ ಅಲ್ಲ, ಈ ಪತ್ರಿಕೆ, ಈ ಆಫೀಸು, ನಾನು ನೀನು ತಿಂತಾ ಇರೋ ಅನ್ನದ ಜೊತೆಲಿ ಈ ರಾಜ್ಯದಲ್ಲಿ ಚಲಾವಣೆಯಲ್ಲಿರೋ ಮುಕ್ಕಾಲ್ ಪಾಲ್ ಪತ್ರಿಕೆ ಇಲ್ಲ ಅವ್ರ ಕೈಲಿದೆ. ನೀವೆಲ್ಲ ಬದುಕಿರೋದೇ ಅವ್ರ ದಯೆಯಿಂದ. ನಾವಲ್ಲ ಸರ್, ನೀವು ಯು ಆರ್ ಎಸ್ ಪ್ರಾಸ್ಟಿಟ್ಯೂಟ್ಸ್, ಯು ಆರ್ ಎಸ್ ಕೀಪ್ಸ್. ಅವನ್ನೆಲ್ಲ ಇಟ್ಕೊಂಡು ನೀವು ಹೆಂಗಸ್ರು ನೀವು. ಮೋಹನ್, ಹೌದ್ ಸರ್, ನಿಜಾನ ಒಪ್ಕೊಳ್ಳೋ ಗಂಡಸ್ತನ ನೀವಾಗ್ಲೇ ಅವನಿಗೆ ದಾನ ಮಾಡಾಯ್ತು. ಅವನ ಹಿಡ ಹೊಡೆದ ಹೋರಿಗಳು ನೀವೆಲ್ಲ. ನಾನು ಹಾಗಲ್ಲ ಸರ್, ನಿಜಾನ ಎತ್ತಿ ಹಿಡಿತೀನಿ. ಅವನ ಸರ್ವಾಧಿಕಾರಕ್ಕೆ ಬೆಂಕಿ ಇಡ್ತೀನಿ. ಹೆದರ್ಕೋಬೇಡ ಜಾನು, ನಾನು ನಿನ್ ರಾಜಾರಾಮ್. ನೀನಿರೋದು ಈಗ ಲಂಕೆಯಲ್ಲ, ನನ್ನ ಅಯೋಧ್ಯೆಯಲ್ಲಿ. ಇದಕ್ಕೆ ರಾಜ ನಾನು, ರಾಣಿ ನೀನು. ನೋಡ್ದ್ಯಾ ಕಲಿಯುಗದಲ್ಲಿ ನಮ್ಮಿಬ್ಬರಿಗೆ ಎಂಥ ಸೀನು? ಏನ್ ಮಾಡೋದು, ನೀನ್ ನನ್ನ ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಹೊತ್ಕೊಂಡ್ ಬರ್ಬೇಕು ಅಂತಿದ್ದೆ, ಆದ್ರೆ ಅವಲಕ್ಕಿ ಮೂಟೆ ತರ ಹೊತ್ಕೊಂಡ್ ಬರ್ಬೇಕಾಗ್ ಬಂತು. ಈ ತುಟಿ ಒಣಗೋಗಿ ಮರುಭೂಮಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಮಳೆ ಹೋಯ್ದ್ರೆ ಓಯಸಿಸ್ ಆಗುತ್ತೆ. ನೀನೊಬ್ಬ ಮನುಷ್ಯನ ನಾಯಿ. ಎಸ್, ನಾನ್ ನಾಯಿನೇ. ನೀನ್ ಕುರ್ರೋ ಅಂತ ಕರೆದೆ. ನಾನ್ ನಿನ್ ಹಸಿ ಮಾಂಸ ತಿನ್ನೋಕ್ ಬಂದೆ. ತಿನ್ನೋಕ್ ಮೊದ್ಲು ಏನ್ ತಿನ್ಲಿ? ನಿನ್ ತುಟಿನ, ನಿನ್ ತೋಳ್ನ, ಇಲ್ಲ ನಿನ್ ತೊಡೆನ? ನೀನು ನನ್ನ ಮುಟ್ಟಿದ್ರೆ ಸುಟ್ಟೋಗ್ತೀಯ. ನಿಜವಾಗ್ಲು? ಅಂಥ ಪತಿವ್ರತನ ನೀನು? ಎಲ್ಲಿ? ನನ್ ಬದಲು ದಿನ ಸುಡ್ತಾ ಇದೆಯಲ್ಲೇ? ಈಗ ಸುಡ್ತಾ ಇರೋ ಈ ನನ್ನ ಮೈನ ಕಾವು ನಾಳೆ ನಿನ್ನ ಚಿತೆಗೆ ಬೆಂಕಿ ಆಗುತ್ತೆ. ನಾನಿಲ್ಲಿರೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಹೆಣ ಉರುಳುತ್ತೆ. ಮರ್ಯಾದೆಯಿಂದ ನನ್ನ ಮನೆಗೆ ಕಳ್ಸು. ಹೆಣ್ಣನ್ನ ತವರು ಕಳ್ಸೋದು ಸೀಮಂತ ಮಾಡಿದ್ಮೇಲೆ, ನನ್ನ ನಿನ್ನ ಹೊಕ್ಕಳ ಸಂಬಂಧ ಗಟ್ಟಿ ಆದ್ಮೇಲೆ. WX, ನಾನ್ ಕೇಳ್ದಾಗ್ಲೇ ನೀನ್ ಹೇಳ್ಬೋದಾಗಿತ್ತಲ್ಲ, ನಾನ್ ಸೀರೆ ಉಡೋಳು ಹಾಸೋಳಲ್ಲ ಅಂತ. ಆದ್ರೆ ನೀನ್ ಮಾಡಿದ್ದೇನು? ಇಟಿಗೆದಾರ ಸಮೇತ ಪಬ್ಲಿಕ್ ನಲ್ಲಿ ನನ್ನ ಚರ್ಮ ಸುಳಿಯಕ್ಕೆ ನಿನ್ ಗಂಡನ್ ಕಳಿಸ್ದೆ. ನೀನೊಬ್ಳು ಸೀಮೆಗಿಲ್ದಿರೋ ಪತಿವ್ರತೆ, ನಿನ್ ಗಂಡ ದೊಡ್ಡ ರಿಪೋರ್ಟರ್.
ಈ ರಾಜಾರಾಮ್ ಕಥೆನ ರಾಮಾಯಣ ತರ ಬರೆದು ಪತ್ರಿಕೆಯಲ್ಲಿ ಹಾಕಿಸಿ ಜನ ಛೀ ಥೂ ಅಂತ ಉಗಿ ಹಾಗೆ ಮಾಡ್ತಾನಂತೆ. ಮಾಡ್ಲಿ ಮಾಡ್ಲಿ, ಬಹಳ ಸಂತೋಷ. ಅವನಿಗೆ ಬೇಕಾಗಿರೋ ಇನ್ನೂ ಒಳ್ಳೆ ನ್ಯೂಸ್ ನಾ ಕೊಡ್ತೀನಿ. ಈಗ ನಾನು ನಿನ್ನ ರೇಪ್ ಮಾಡ್ತೀನಿ. ಅವ್ರ ಫೋಟೋ ತೆಗಿತಾರೆ. ಜಾನು ಜಾನು, ನಿನ್ ರೇಪ್ ಕಾಪಿನೂ ಕೊಡ್ತೀನಿ. ಇದೆಲ್ಲ ಮುಗಿದ ಮೇಲೆ ನೀನ್ ಓಡ್ ಹೋಗಿ ಅಯ್ಯೋ ಏನು ಅಂದ್ರೆ ಆ ಅಯೋಗ್ಯ ನನ್ ಕೆಲ್ಸಿ ಹಾಳು ಮಾಡ್ಬಿಟ್ಟಲ್ಲ ಅಂತ ಹೇಳ್ತೀಯ. ಇಂಥ ನ್ಯೂಸ್ ಈ ಪ್ರಪಂಚದಲ್ಲಿ ಬರ್ತಾ ಇರೋದಿದೆ ಫಸ್ಟ್ ಟೈಮ್ ಅನ್ನೋ ಹಾಗೆ. ಫೋಟೋ ಸಮೇತ ನ್ಯೂಸ್ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡ್ತಾನೆ ನಿನ್ ಗಂಡ. ಆಗ ಜನ ಹುಚ್ಚೆದ್ ಕುಣಿತಾರೆ, ನನ್ ಕೊಲ್ಲೋಕ್ ಬರ್ತಾರೆ. ಅವ್ರನ್ನೆಲ್ಲ ನಾನ್ ಕೊಲ್ತೀನಿ, ಕೊಂದೇ ಕೊಲ್ತೀನಿ. ಇದಾಗ್ಲೇಬೇಕು, ಇದು ನಡೀಲೇಬೇಕು. ಜಾನು ಜಾನು, ಜಾನು, ಏ ಜಾನು ಜಾನು ಜಾನು. ಕೋಕಿಲ ಕೋಕಿಲ ಕೋಕಿಲ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸರ್, ನಾನು ಇವರು 5 ವರ್ಷದಿಂದ 2 ದೇಹ ಒಂದೇ ಹೃದಯದಾಗಿದ್ವಿ. ಒಬ್ಬರನ್ನೊಬ್ರು ಗಾಢವಾಗಿ ಪ್ರೀತಿಸ್ತಾ ಇದ್ವಿ. 1 ವಾರ ಇವ್ರು ಕಾಣಿಸ್ಲಿಲ್ಲ. ಆಗ ನಾನು ಇವ್ರ ಮನೆಗೆ ಹುಡುಕೊಂಡು ಹೋದೆ. ಆಗ್ಲೇ ನನಗೆ ಗೊತ್ತಾಗಿದ್ದು ಇವ್ರು ಬೇರೆ ಮದ್ವೆ ಆಗಿದ್ದಾರೆ ಅಂತ. ನನ್ನ ಕ್ಷಮಿಸಕ್ ಹೋಗಿಲ್ಲ. ನಿನ್ನ ನಂಬಿಸಿ ಕುತ್ತಿಗೆ ಕೊಯ್ದ್ಬಿಟ್ಟೆ. ಆಸ್ತಿ ಆಸೆಗೆ ಬಲೆ ಬಿದ್ದು ನಾನು ಅವಳನ್ನ ಮದ್ವೆ ಆದೆ ಅಂತ ಹೇಳಿದ್ರು. ನಮ್ಮ ಅಕ್ಕನ ಕುತ್ತಿಗೆಲಿರೋ ತಾಳಿನ ಕಿತ್ತು ನನಗ್ ಕಟ್ಟೋಕ್ ಬಂದ್ರು. ನನ್ ಮನಸ್ಸು ಒಪ್ಲಿಲ್ಲ, ಬೈದ್ ಕಳಿಸ್ದೆ. ಆದ್ರೆ ಇವ್ರು ಆಸ್ತಿ ಆಸೆಗೆ ನಮ್ಮ ಅಕ್ಕನ್ನೇ ಕೊಲ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್. ಅನ್ಯಾಯವಾಗಿ ನಮ್ಮ ಅಕ್ಕನ್ ಕೊಂದ್ರು ಸರ್. ಅನ್ಯಾಯವಾಗಿ ನಮ್ಮ ಅಕ್ಕನ್ ಕೊಂದ್ಬಿಟ್ರು ಸರ್. ಸತ್ಯವನ್ನೇ ಹೇಳ್ತೀನಿ ಅಂತ ಪವಿತ್ರವಾದ ಭಗವದ್ಗೀತೆ ಹಿಡಿದು ಪ್ರಮಾಣ ಮಾಡಿದ್ಲು. ಅವ್ರು ಹೇಳಿದ್ದೆಲ್ಲ ಸುಳ್ಳು, ಬರೇ ಸುಳ್ಳು. ಇದೆಲ್ಲ WX ರಾಜಾರಾಮ್ದೇ ರಾಜಕೀಯ. ಆ ಕಂತ್ರಿ ನನ್ನ ಮಗನ್ ಸಾಯಿಸ್ದೆ ನನ್ನ ನೆಮ್ಮದಿನೇ ಇಲ್ಲ. ನಿನ್ ದುಃಖಕ್ಕೆ ನಾವ್ ಆಗೋಗಿದ್ರೆ ಹೇಳು. ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಏನ್ ಸಹಾಯ ಬೇಕೋ ನಾವು ಮಾಡ್ತೀವಿ. ಈ ಜೈಲಿನ ಸುತ್ತಳತೆ ಗೋಡೆ ಎತ್ತರದಿಂದ ಸೆಂಟ್ರಿಗಿರೋ ಪ್ರತಿ ಒಂದು ವೀಕ್ನೆಸ್ ಬಗ್ಗೆ ಡೀಟೇಲ್ಸ್ ಬೇಕು. ಜೊತೆಗೆ ಕೆಲವು ಬಾಂಬ್ಸ್ ಬೇಕಾಗುತ್ತೆ. ಈಗ ಹೇಳಿ, ನನ್ ಸಹಾಯ ಮಾಡಕ್ ತಾಕತ್ತಿದ್ಯಾ ನಿಮ್ಮಲ್ಲಿ? ಇದೆಯಾ ತಾಕತ್ ನಿಮ್ಮಲ್ಲಿ? ಹೇಳಿ. ನೀನ್ ಕೇಳೋದೆಲ್ಲ ಬೇಕು ಅಂದ್ರೆ ಹಣ ಬೇಕು, ಹಣ. ಯಾವನೇ ಅವನು ಹಣ ಹಣ ಅಂತ ಒಳ್ಳೆ ಹೆಣ ಬಾಯ್ ಬಿಟ್ಟಂಗ್ ಬಿಡ್ತಾನೆ. ನಾನು ಕಕ್ಕಸ್ನಲ್ಲಿ ಕುಕ್ಕರ್ಗಾಲ್ನ ಕುತ್ಕೊಂಡು ಮುಕ್ಕರ್ಸಿದ್ರೆ ಹಣ ಏನೋ ಚಿನ್ನಾನೇ ಓದಿರ್ತ ಗೊತ್ತಾ? ಚಿನ್ನ ಕಕ್ಕಕ್ಕೆ ನಿನ್ ಬಂಗಾರ ಕತ್ತೇನಾ ಇಲ್ಲ ಕೋಳಿನ? ಕಿತ್ಬಿಟ್ಟಲ್ಲ. ನಾನ್ ಏನು ಅನ್ನೋದು ತೋರಿಸ್ತೀನಿ, ತಡಿ ಬರ್ತೀನಿ.
ತಗೊಳಯ್ಯ. ಮುಖ ಯಾಕೆ ಹಂಗ್ ಕಿವುಚ್ಕೊಳ್ತಿದ್ಯಾ? ಚೆನ್ನಾಗಿ ತೊಳ್ಕೊಂಡು ತಕೊಂಡ್ ಬಂದಿದ್ದೀನಿ, ಮುಚ್ಕೊಂಡ್ ತಕೋ. ಕೆಲ್ಸ ಹೆಂಗ್ ಮಾಡ್ಬೇಕು ಗೊತ್ತಾ? ಪಕ್ಕದ ಮನೇಲಿ ಬೆಕ್ಕು ಆ ಕುಡ್ದಂಗಿರ್ಬೇಕು ಗೊತ್ತಾ? ನೀನೇ ಹಂಗ್ ನೋಡ್ತಿದ್ಯಾ? ಅದನ್ನ ನಮ್ಮ ಮಾವ ನನ್ ಮೊದಲ್ ಕೊಟ್ಟಿದ್ದು ಉಂಗ್ರ. ಈ ಜೈಲಿಗೆ ಬಂದ್ಮೇಲೆ ಈ ಕಾಕಿ ಬಟ್ಟೆ ಕಣ್ಣು ಕಾಣ್ಬಾರ್ದು ಅಂತ ಸೇಫ್ ಲಾಕರಲ್ಲಿ ಇಟ್ಟಿದ್ದೆ. ಇವತ್ತು ಒಳ್ಳೆ ಕೆಲ್ಸಕ್ಕೆ ಬಂತು. ನನ್ನ ಹೆಂಡತಿ ನೆನಪಾದಾಗ್ಲೆಲ್ಲ ಅದನ್ನ ತೆಗೆದು ನೋಡ್ತಾ ಇದ್ದೆ. ನಿನ್ ಕೆಲಸ ಆದ್ಮೇಲೆ ನಮ್ಮನ್ನ ಕೈಗೆ ಬಿಟ್ಬಿಟ್ಟ್ಯಪ್ಪ, ನಮ್ಮನ್ನ ಜೊತೆಲೆ ಕರ್ಕೊಂಡು ಹೋಗು. ಖಂಡಿತ ಕರ್ಕೊಂಡು ಹೋಗ್ತೀನೋ. ಹೊಸ ಸುದ್ದಿ ಗೊತ್ತೇನೋ? ಅಂತದೇನ ಹೊಸ ಸುದ್ದಿ? ನಾಳೆ ಹೊಸ ಜೈಲರು ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬರ್ತಾನಂತೆ. ಅವನೇನು ಅಷ್ಟು ಕೊಡಕ್ಕ? ಓ ನನ್ನ ಮಗ ಬಾರಿ ಕೊಡಕ್ಕಂತೆ. ಬಾಂಬ್ಗಳು ಎಲ್ಲ ರೆಡಿ ಆಗಿದೆ. ಗುರು, ಯಾಕೋ ಎಲ್ಲ ಎಡವಟ್ಟಾಗಂಗ್ ಕಾಣ್ತದಲ್ಲ ಗುರು. ಯಾಕೆ? ನಾಳೆ ಇಲ್ಲಿಗೆ ಹೊಸ ಜೈಲರ್ ಬರ್ತಿದ್ದಾನಂತೆ, ಅದು ಬಳ್ಳಾರಿ ಜೈಲಿಂದ. ಅಕ್ಸ ಬೇಡಷ್ಟೇ ಕಡಕ್ಕಂದ್ ಗುರು. ಅವನು ಲೈಫಲ್ಲಿ ಒಂದ್ಸರನು ಮರುತು ನಕ್ಕಿಲ್ವಂತೆ. ರಾತ್ರಿ ಎಲ್ಲ ಅವನು ಶೀಲ್ಡ್ ಆಯ್ತರ ಗಸ್ ತಿರುಗ್ತಿರ್ತಾನಂತೆ. ಇಂತ ಅದ್ದಿನ ಕಣ್ಣಿ ಮಣ್ಣೆರ್ಚಿ ನಾವ್ ಹೆಂಗೆ ಗುರು ಪರಾರಿ ಆಗೋದು? ಅವನ್ ಶಿಸ್ತು ಗಸ್ತಲ್ಲಿ ಏನೇ ಬಂದೋಬಸ್ತ್ ಆಗಿದ್ರು ನಾವು ಹಾರೋಗೋದಂತೂ ಖಂಡಿತ. ಎಲ್ಲ ತಯಾರಿ. ಏಯ್, ಬೀಡಿಯಲ್ಲೋ ಇಟ್ಕೊಳ್ಳೋ ಅಭ್ಯಾಸ ನನ್ಗಿಲ್ವಲ್ಲೋ. ಏನಲ್ಲಿ ನನಗೆಲ್ಲೋ ಅಂತೀಯ? ಏಯ್, ಇದೇ ಬೀಡಿ ವ್ಯವಹಾರದಲ್ಲಿ ಹೊರಗಡೆ ಜಗಳ ಮಾಡಿ ಒಬ್ಬನ್ನ ಕೊಲೆ ಮಾಡಿ ಒಳಗ್ ಬಂದಿರೋನು ನಾನು. ನನ್ನ ಹತ್ರನೇ ನೀನ್ ಬಾಲ ಬಿಚ್ಬೇಡ ಮರಿ. ಏಯ್, ನನ್ನ ಮೈ ಮುಟ್ಟದೆ ಅಂದ್ರೆ ನಿನ್ನ ಮೈ ಮೂಳೆನ ಮುರಿದು ಎಣಿಸ್ದೆ ಮೂಟೆ ಕಟ್ಟಿ ಬಿಸಾಕ್ತೀನಿ. ನಾನ್ ಯಾರ್ ಗೊತ್ತಾ? ಈ ಜೈಲ್ಗೆ ಬ್ರೂಸ್ಲಿ, ಜಾಕಿ ಚಾನ್.
ಅಲ್ಲ ಕಮ್ಯಾ, ಇವನ್ನ ಸಪರೇಟ್ ಸೆಲ್ ಇಡಿ. ಎಸ್ ಸರ್. ಅವನ ಜೊತೆ ಜಗಳ ಮಾಡಿದ ಕೈದಿನ ನನ್ನ ರೂಮ್ ಕರ್ಕೊಂಬಂದ. ಸರ್. ನಾನಲ್ಲ. ಅಲ್ಲೇನೋ ಮಾಡ್ತಿದ್ಯಾ? ಹೋಗಿ ಕೆಲಸ ಮಾಡ. ನೋಡತ್ತಿ ನನ್ ಮಾತು ಕೇಳುವ. ಹೀಗೆ ಆದ್ರೆ ನೀನು ಹುಬ್ಳಿಗೆ ಸೇರೋಲ್ಲ ಕಣವು. ನನ್ಗೇನ್ರ ಮಾತಾಡ್ತಾ ಇದೀರಾ? ಬೇಗ ಕೆಲಸ ಮಾಡ್ರ. ಗುರು, ಕಂಬಿ ರೆಡಿ, ಬಾಂಬ್ ರೆಡಿ. ತಪ್ಪಿಸ್ಕೊಂಡು ಹೋಗೋದು ಯಾವಾಗ? ಜೈಲರಿಂದ ಶಾಬಾಸ್ಗೆ ಗಿಟ್ಸಕ್ಕೆ ನಮ್ ಗುಟ್ಟೇನಾದ್ರು ರಟ್ಟು ಮಾಡಿದ್ರೆ ನಿನ್ ತಪ್ಪಿರೋ ಗಲ್ ಶಿಕ್ಷೆ ನಾವು ನಿನ್ ಮೇಲೆ ಪ್ರಯೋಗಿಸ್ತೀವಿ. ಸಾಯೋಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಜೀವಂತವಾಗಿರುವಾಗ್ಲೇ ನಿನ್ನಂತ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋರಲ್ಲಿ ನಾನು ಒಬ್ಬ. ನಿನಗ್ ತಪ್ಪಿಸ್ಕೊಳಕ್ ಸಹಾಯ ಮಾಡ್ತೀನಿ ಹೊರತು ಶಕುನಿ ಪಾತ್ರ ಮಾತ್ರ ಮಾಡಲ್ಲ. ಥ್ಯಾಂಕ್ ಯು. ಬಿಡ್ರಿ, ಹಿಡ್ಕೊಳಕ್ ನಾನೇನ್ ಶ್ರೀಲತ್ತ ಪ್ರೆಸಿಡೆಂಟ್ ಯಾವ್ದಾರು ಸಂಘಕ್ಕೆ? ನಡೆಯೋ ಸುಮ್ನೆ ತಲಾಟೆ. ತಕ್ಕಳಪ್ಪ, ಇದ್ದುದ್ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೆ ಬಂದಿರುತ್ತೆ. ಇರ್ರಿ ಹೊಸಿ ಚಡ್ಡಿ ಲೂಸ್ ಆಗ್ಬಿಟ್ಟದೆ, ಕಟ್ಕತೀನಿ. ನಡೆಯೋ. ಏನ್ರಿ ಹಂಗ್ ನೋಡ್ತಿದ್ದೀರಾ? ಕೈ ಬಿಚ್ಚ್ರಿ, ಲಾಡಿ ಕಟ್ಕತೀನಿ. ಆಗಕ್ಕಿಲ್ವಾ? ನಂಕಲ್ ಆಗಕ್ಕಿಲ್ಲ, ನೀವೇ ಕಟ್ಟಿ. ಕಟ್ಟ. ಏನ್ರಿ ಈ ಚಡ್ಡಿ ಯಾರು ಗೊಲ್ಸಿರೋದು? ಆನೆ ಮರಿಗೋ ಅಮ್ಜದ್ ಖಾನ್ಗೋ? ನಡೆಯ. ಅಲ್ಲ, ಬೋನೊಳಗಿರೋ ಇಲಿ ಮರಿಗಾಗೋ ಫೀಲಿಂಗ್ ಆಯ್ತಾಯ್ತಲ್ಲ, ಅದಕ್ಕೆ. ಕರಿಯ, ಯಾವನ ಇವನು? 3 ದಿನದಿಂದ ನಾವು ಹೋಗಕ್ ಮುಂಚೆ ಇರ್ಲಿಲ್ಲ. ಏನ್ ವಸ್ಪಾನ? ಮೊನ್ನೆ ಬಂದ ಮೋಹನ್ ಅಂತ. ಓಹೋ, ಕೊಳಲ್ ಬಾರ್ಸಕ್ ಬಂದವನ? ಏನ ಕೊಳಲ್ ಬಾರ್ಸಕ್ ಬರ್ತದ? ಸುಮ್ನೆ ಬರ. ತಾನೇ ಹೊರಗಡೆ ಹೋದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲ. ಇನ್ ವಾಕಿಂಗ್ ಹೋಗಿದ್ದ? ವಾಕಿಂಗ್ ಅಲ್ಲೋ ಮಂಗ, ಮೀಟಿಂಗ್ ವಿತ್ ಟಾಕಿಂಗ್. ಮೀಟಿಂಗ ಮಿನಿಸ್ಟರ್ ಹತ್ರನಾ? ಮಿನಿಸ್ಟರ್ ಹತ್ರ ಮಾತಾಡಕ್ಕೆ ಅವ್ರ ಹತ್ರ ಏನೈತೆ? ಇದ್ದು ಬದ್ದ ಆಸ್ತಿನೆಲ್ಲ ಹೆಂಡತಿಗೆ, ಮಕ್ಕಳಿಗೆ, ಬಾಮೈದ್ಯರ ಹೆಸರಿಗೆಲ್ಲ ಬರೆದ್ಬಿಟ್ಟು ಉಟ್ಕೊಂಡಿರೋ ಪಂಚನು ಒದ್ರುಬಿಟ್ಟು ವಿಧಾನಸೌಧ ಮುಂದೆ ಕುಂತವ್ರೆ. ಮತ್ತೆ ಯಾರ ಜೊತೆ ನಾ ನಿಮ್ ಮೀಟಿಂಗು? ಅದೆಲ್ಲ ಸುಮ್ ಕೇಳ್ಬಿಡಕ್ ಆಯ್ತದ? ಅದಕ್ಕೆಲ್ಲ ಒಂದು ಫ್ಲಾಶ್ ಬ್ಯಾಕ್ ಐತೆ. ಫ್ಲಾಶ್ ಬೇಕಾ? ಹಂಗಂದ್ರೇನು? ಅದು ಗೊತ್ತಿಲ್ವಾ? ಫ್ಲಾಶ್ ಬ್ಯಾಕ್ ಅಂದ್ರೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆಡೋದಿಲ್ವಾ, ವಿಲನ್ ರೇಪ್ ಮಾಡೋದಿಲ್ವಾ, ಅದಕ್ಕೆ ಫ್ಲಾಶ್ ಬ್ಯಾಕ್ ಅಂತ ಕರೆಯೋದು. ನಂದು ಒಂದು ಫ್ಲಾಶ್ ಬ್ಯಾಕ್ ಐತೆ. ಬೆಂಗಳೂರಿನ ಮಹಾಜನಗಳೇ, ನನ್ನ ಬಂಧುಗಳೇ, ಅನ್ನದಾತರೇ, ಇದನ್ನ ನಾವು ಕಟ್ಟಿದ್ದು. ಇದನ್ನ ನಮ್ಮಪ್ಪ ಮಾರಬೇಕು ಅಂತ ಪ್ರಯತ್ನ ಪಟ್ಟು ಪ್ರಾಣ ಬಿಟ್ಟ. ಆ ಹೊತ್ತಿನಿಂದ ನಾನಾದ್ರೂ ಮಾರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಸರಿಯಾದ ರೇಟ್ ಸಿಗದೆ ಹಾಗೆ ಬಿಟ್ಟುಕೊಂಡು ಬಂದೆ. ಇದರ ರೇಟ್ ಎಷ್ಟು ಅಂತ ಗೊತ್ತಾ? ನಾನು ಕೇಳಿದಷ್ಟು ನೀವು ಕೊಟ್ಟಷ್ಟು. ನಾನು 10 ವರ್ಷದಿಂದ ಇದನ್ನ ಮಾರಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೀನಿ. ಆದ್ರೆ ನನ್ನ ರೇಟಿಗೆ ಸರಿಯಾದ ಗಿರಾಕಿನೇ ಸಿಗ್ತಾನೇ ಇಲ್ಲ. ಇದ್ರ ಬೆಲೆ ಎಷ್ಟು? 50 ಲಕ್ಷದಿಂದ 3 ಕೋಟಿ ರೂಪಾಯಿ. ತಗೋ. ಬಿಡ್ರಿ. ಗುರು, ಕಟ್ ಮಾಡಿದ್ರೆ ನೀವು ಇಲ್ಲಿದ್ದೀರಾ? ವಾ, ಪ್ಲಾನು ಅಂದ್ರೆ ನಿಂದೆ ಗುರು. ಇದೇನು ಮಹಾ ಪ್ಲಾನು? ನನ್ನ ಚರಿತ್ರೆ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಲಾಲ್ ಬಾಗ್ನ ಲಕ್ನೋ ರಾಣಿಗೆ, ಕಬ್ಬನ್ ಪಾರ್ಕ್ನ ಕಲ್ಕತ್ತಾ ಉಗ್ರ ಸೇನನಿಗೆ, ಮೈಸೂರು ಬೃಂದಾವನನ ರಜಪೂತ್ ರಾಜನಿಗೆ ಮಾರ್ಬಿಟ್ಟಿದ್ರಿ. ಅಲ್ಲ, ಎಲ್ಲ ನಿಮ್ಮ ತಾತೊಂದಿರ್ದು. ಯಾವ ಸರ್ಕಾರ ಅಂದ್ರೆ ಯಾರಯ್ಯ? ಜನತೆ ಅಂದ್ರೆ ಯಾರು? ನೀವು, ನಾನು, ನಿಮ್ಮ ತಾತಂದಿರು, ನಮ್ಮ ತಾತಂದಿರು, ಅವರು ಇವರು. ನಮ್ಮ ಸೊತ್ತು ನಾವು ಮಾರ್ಕೊಳ್ಳೋದಲ್ಲಿ ಏನ್ರಪ್ಪ ತಪ್ಪು? ತಪ್ಪೇ ಇಲ್ಲ. ನಾನೇನು ಮಹಾ ಮಾಡಬಾರ್ದು ಮಾಡ್ಬಿಟ್ಟೆ ಅಂತ ಕರ್ಕೊಂಬಂದ್ರಪ್ಪ. ವಿಧಾನಸೌಧ ಮಾರೋಣ ಅಂತ ಹೋದೆ.
ಅದೇ ಒಂದು ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಕರ್ಕೊಂಬಂದು ಒಳಗಡೆ ಹಾಕ್ಬಿಟ್ಟು ನಾನು ಅದನ್ನ ಇವತ್ತಲ್ಲ ನಾಳೆ ಮಾರ್ತೀನಿ. ಅದಕ್ಕಿಂತ ಒಂದು ದೊಡ್ಡ ಪ್ರಾಪರ್ಟಿ 10 ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ, ಹೇಗಾದ್ರೂ ಮಾಡಿ ಮಾರಬೇಕು ಅಂತ. ಆದ್ರೆ ಪಲ್ಟಿ ಹೊಡಿತಾನೇ ಇದ್ದೀನಿ. ಅದ್ಯಾವ್ದಣ ಅದು? ಈ ಜೈಲು. ಅಮ್ಮ ಮುರ್ದಲ್ಲೋ ಸೊಂಟನ. ಬಾಯಿ ಮುಚ್ಕೊಂಡು ಮಲ್ಕೊಳ್ರ. ಕಾಲ್ ಕರ್ಕೊಂಡು ಜಲಕ್ಕೆ ಹೋಗ್ತಾನೆ ಇಷ್ಟೆಲ್ಲ. ಅಯ್ಯೋ ನಿಂಗೆ ಗೊತ್ತು, ಯಾವತ್ತಾದ್ರೂ ಮೊದಲು ತಿನ್ನಿರ್ತಾನೆ, ನಿನಗೆ ಗೊತ್ತಾಗೋದು. ಅಮ್ಮ ಸಗಣೆ ಸೊಳ್ಳೆ 2 ಒಟ್ಟೊಟ್ಟ ಕಚ್ಚವಲ್ಲಪ್ಪ. ಅಪ್ಪ, ಅಯ್ಯೋ ಅಪ್ಪ ಮುರಿದ್ನಲ್ಲ ಕಾಲ್ನ. ಅಯ್ಯೋ ಅಣ್ಣ, ಕಾಲ್ ನೋವುತ್ತಲ್ಲೋ, ಕಾಪಾಡ್ರು. ಮುರಿದ್ನಲ್ಲ ಕಾಲ್ನ. ಏನೋ ಬಿದ್ಕೊಳಕ್ಕಾಗಲ್ವೇನ್ರ? ಸಾರ್ ಏನ ಬೀಡಿ ಕೊಡ್ತೀರಾ? ಯಾವಾಗ ನೋಡಿದ್ರು ಬೀಡಿ ಬೀಡಿ ಅಂತ ಹಲ್ಗಿಂತ ಇರ್ತೀಯಲ್ಲ. ಗಂಟೆ ಹೊತ್ತಾಯ್ತು, ತಂಬೂರಿ ಮುಚ್ಕೊಂಡು ಮಲ್ಕೊಳತ್ತಾನೆ. ಎಲ್ಲರಾಗ ನನಗೂ ಜೀವಾವಧಿ ಶಿಕ್ಷೆ ಬದಲು ಗಲ್ಲು ಶಿಕ್ಷೆ ಆಗಿದ್ದಿದ್ರೆ ಈಗ ಬದುಕಿದ್ದು ಸತ್ತು ಹೆಣದಾಗಿರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನ್ ಸರ್, ಈ ಜೀವಾವಧಿ ಶಿಕ್ಷೆನ ಗಲ್ಲು ಶಿಕ್ಷೆಗೆ ಬದಲಾಯಿಸಕ್ಕಾಗಲ್ವಾ? ಬುದ್ಧಿಗಿದ್ದೆ ಐತಾನೆ ನಿಂಗೆ? ಅಲ್ಲಯ್ಯ, ಎಲ್ರು ಗಲ್ ಶಿಕ್ಷೆ ಬೇಡ ಬೇಡ ಅಂತ ಬಡ್ಕೋತಾ ಇದ್ರೆ ನೀನ್ ಗಲ್ ಶಿಕ್ಷೆ ಬೇಕು ಅಂತ ಕೇಳ್ತಿಯಲ್ಲಯ್ಯ. ಹೋಗಿ ತಪ್ಪು ಮಲ್ಕೊಳಯ್ಯ. ನಾನ್ ಹೇಳ್ದೆ ಆಗಲ್ಲ ಸರ್, ಅದು ಜೀವಮಾನ ಎಲ್ಲ ಜೈಲ್ನಲ್ಲಿ ಕೊಳಿತಾ ಇರ್ಬೇಕಲ್ಲ. ಕಷ್ಟಪಡೋದಲ್ಲ, ಸ್ವಲ್ಪ ಸುಮ್ಮನೆ ಅಂದರೆ ಸಾಕು ಬಿಡಯ್ಯ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಕ್ಯೂಸಸ್. ಜೈಲಿನಿಂದ ತಪ್ಪಿಸ್ಕೊಂಡಿರೋ ಕೈದಿಗಳು ತಾವು ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿನ ಜೈಲಿನ ಒಳಗಡೆ ಇದ್ದುಕೊಂಡೇ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಬಾಂಬು ಕೈಮಾಪುಗಳನ್ನ ಶೇಖರಿಸಿದ್ದಾರೆ. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇದ್ರು. ಪೊಲೀಸ್ನವರ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ ಅಂತಂದ್ರೆ ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಎಂಟೈರ್ ಡಿಪಾರ್ಟ್ಮೆಂಟ್. ಅವರ ಬುದ್ಧಿವಂತಿಕೆ ಮುಂದೆ ನಾವೆಲ್ಲರೂ ತಲೆ ತಗ್ಗಿಸೋ ಹಾಗಾಗಿದೆ. ಐ ಆಮ್ ಸಾರಿ ಸರ್. ನಾನ್ ಡ್ಯೂಟಿ ಮೇಲಿದ್ದಾಗ ಒಬ್ಬ ಕೈದಿ ತಪ್ಪಿಸ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ಅಂಡ್ ಇಟ್ ವಿಲ್ ಬಿ ದ ಲಾಸ್ಟ್ ಟೈಮ್. ಅವನು ಎಲ್ಲೇ ಇರಲಿ, ಯಾವ ರೂಪದಲ್ಲೇ ಇರಲಿ,
ಇನ್ನು 24 ಗಂಟೆ ಒಳಗೆ ಮತ್ತೆ ಹಿಡಿದು ಅವನ್ನ ಜೈಲ್ಗೆ ಹಾಕ್ತೀನಿ. ಐ ಪ್ರಾಮಿಸ್ ಯು ಸರ್. ಜಸ್ಟ್ ಗಿವ್ ಮಿ 24 hours. ಆಲ್ ರೈಟ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಅವನು ಎಲ್ಲಿಗೆ ತಪ್ಪಿಸ್ಕೊಂಡೋಗಿದ್ದಾನೆ ಅಂತ, ಯಾವ ಉದ್ದೇಶಕ್ಕಾಗಿ ತಪ್ಪಿಸ್ಕೊಂಡೋಗಿದ್ದಾನೆ? WX ರಾಜಾರಾಮ್ನ ಕೊಲ್ಲೋದಿಕ್ಕೆ. WX ರಾಜಾರಾಮ್. WX ಟೇಕಿಂಗ್. ನಾನು ಮೋಹನ್, ನಿನ್ನ ಸಮಾಧಿ ಮಾಡಕ್ ಬಂದಿರೋ ಮೋಹನ್. ಜೈಲಿಂದ ಹ್ಯಾಕ್ ಫೋನ್ ಮಾಡಕ್ ಸಾಧ್ಯ ಅಂತ ಆಶ್ಚರ್ಯ ಪಡ್ತಾ ಇದೀಯಾ? ರೆಡಿ ಫೋನ್. ನಾನ್ ಜೈಲಿಂದ ಆಗ್ಲೇ ತಪ್ಪಿಸ್ಕೊಂಡ್ ಬಂದಾಯ್ತು. ಈಗ ನಿನ್ ಸಮಾಧಿ ಕಟ್ಟೋದಷ್ಟೇ ಬಾಕಿ. ಇನ್ನು 24 ಗಂಟೆ ಮಾತ್ರ ನೀನ್ ಬದುಕಿರ್ತೀಯ. ಇನ್ನು 24 ಗಂಟೆ ಮಾತ್ರ. ಓನ್ಲಿ 24 hours. ಓನ್ಲಿ 24 hours. ಓನ್ಲಿ 24 hours. ಓನ್ಲಿ 24 hours. ಇನ್ನು 24 ಗಂಟೆ ಮಾತ್ರ. 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 ಓನ್ಲಿ 24 hours. ಮೋಹನ್ ಬಂದೇನೆಯಾ? ಇಲ್ಲ ಸರ್. ಬರ್ಬೋದು, ಕಾಯ್ತಾ ಇರಿ. ಸರಿ ಸರ್. ಈ ನನ್ನ ಮಕ್ಕಳು ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ನಮ್ಗೊಳ್ಳೆ ನಾಯಿ ಪಾಡಾಗೋಯ್ತಲ್ಲ. ಲೇ, ಅವ್ನು ಯಾವಾಗ ಬರ್ತಾನೋ ಏನೋ. ನಮ್ ಇನ್ಸ್ಪೆಕ್ಟರ್ ಅಂತೂ ಬುದ್ಧಿ ಇಲ್ಲ, ಹೇಳ್ಬಿಟ್ಟ. ನಿದ್ದೆ ಬರ್ತಾ ಇತ್ತು, ಬಾರ ಟೀ ಕುಡ್ಕೊಂಬರೋಣ. ನಡಿ. ಮೋಹನ್, ಅಮ್ಮ, ಮೋಹನ್ ಹೀಗಾಗಿದೆಯಲ್ಲೋ? ಮೋಹನ್ ಸ್ವರ್ಗೋಗ್ಬಿಟ್ಟಿದೆಯಲ್ಲೋ? ಶರೀರ ಕೃಶವಾಗೇ ಇರ್ಬೋದಮ್ಮ, ಆದ್ರೆ ಎದೆಯಲ್ಲಿ ಹತ್ಕೊಂಡು ಉರಿತಾ ಇರೋ ಬೆಂಕಿ ಆರೋದು ಆ WX ರಾಜಾರಾಮನ್ ಕೊಂದು ಹಾಕಿದ್ಮೇಲೆನೆ 24 ಗಂಟೆ ಒಳಗೆ. ಮೋಹನ್, ಏನ್ ಹೇಳ್ತಿದ್ಯೋ ನೀನು? ಇಷ್ಟು ದಿವಸ ರಾಜಾರಾಮ್ ಎಲ್ರ ಹಣೆ ಬರನ ಬರಿತಾ ಇದ್ದ, ಆದ್ರೆ ಇವತ್ತು ನಾನು ಅವನ ಹಣೆ ಬರನೆ ಅಳಿಸಾಕ್ತೀನಿ. ನೀನು ಅವನ ಹಣೆ ಬರಹನ ಅಳಿಸ್ತಾ ಇಲ್ವೋ? ನಮ್ಮ ವಂಶದ ಹಣೆ ಬರಹನ ಅಳಿಸ್ತಾ ಇದೀಯ. ಮುಂದೆ ಈ ಮನೆ ದೀಪನ ಹಚ್ಚಿ ಬೆಳಗೋರು ಯಾರೋ? ಅಮ್ಮ, ಇದ್ದು ನಂದ ದೀಪನೇ ಆರು ಹೋದ್ಮೇಲೆ ಬೇರೆ ಯಾವ ಹಣತೆ ಹಚ್ಚಿದ್ರು ಈ ಮನೇಲಿ ಮೊದಲಾಗಿ ಬೆಳಕಾಗೋದಿಲ್ಲಮ್ಮ. ಜಾಲು ಬಿಟ್ಟು ಹೋದ್ ನೆನಪಿನ ಬೆಳಕೆ ಈ ಕತ್ಲೆಗೆ ದಾರಿ ದೀಪ. ಅನ್ಯಾಯದ ಹತ್ಯೆ,
ಜಾನಕಿ ಆತ್ಮಕ್ಕೆ ಶಾಂತಿ. ಅಮ್ಮ, ನನ್ನೊಂದು ಆಸೆ ನೆರವೇರಿಸ್ಕೊಡ್ತೀಯ? ಏನ್ ಹೇಳಪ್ಪ? ನಾನ್ ಸತ್ತ ಮೇಲೆ ನನ್ನ ಜಾನಕಿ ಪಕ್ಕದಲ್ಲೇ ಸಮಾಧಿ ಮಾಡ್ತೀಯಮ್ಮ? ನನ್ ಕೋರಿಕೆನ ನೆರವೇರಿಸ್ಕೊಡ್ತೀಯ? ಹೇಳಮ್ಮ. ಹೇಗೂ ನಡೆಸ್ಕೊಡ್ಲಿ? ಹೇಗಪ್ಪ ನಡೆಸ್ಕೊಡ್ಲಿ ಮೋಹನ್? ನಿನಗೆ ಜೀವಾವಧಿ ಶಿಕ್ಷೆ ಆಗಿದ್ದಕ್ಕೆ ಅಂತೂ ನನ್ ಮಗ ಬದುಕಿದ್ದಾನಲ್ಲ, ಒಂದು ದಿವಸನಾದ್ರೂ ಅವನ್ ಮುಖ ನೋಡ್ಬೋದಲ್ಲ ಅಂತ ನಾನಿಷ್ಟು ದಿವಸ ಬದುಕಿದ್ದೆ. ಈಗ ನಿನ್ನ ನೇಣು ಹಗ್ಗ ಕೊಟ್ಟು ನಾನು ಹೇಗ ಬದುಕಿರ್ಲಿ? ಹೇಗಪ್ಪ ಬದುಕಿರ್ಲಿ? ನನ್ನ ಆಸೆ ನೆರವೇರಿಸ್ಕೊಡಕ್ಕಾದ್ರೂ ಬದುಕಿರ್ಲೇಬೇಕಮ್ಮ, ಬದುಕಿರ್ಲೇಬೇಕು. ಸಿಂಹದಂತ ಸಿಪಾಯಿಗಳ ಮುಷ್ಟಿಯಿಂದ ಮೂರಾಳುದ್ದ ಎತ್ತ ಇರೋ ಜೈಲ್ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಬಂದು ಅಷ್ಟೈಶ್ವರದ ವಜ್ರಕೋಟೆ ಒಳಗಿರೋ ಈ WX ಗೆ ಫೋನ್ ಮಾಡಿ 24 ಗಂಟೆ ಒಳಗೆ ಕೊಲ್ತೀನಿ ಅಂತ ಹೆದರ್ಸದ್ನಲ್ಲ, ಅವನಯ್ಯ ನಿಜವಾದ ವೀರ, ಶೂರ. ಏನ್ ಸರ್, ಹೋಗಿ ಹೋಗಿ ಆ ತರ್ಲಿನ್ ಶೂರ ಅಂತಿದಿರಲ್ಲ ಸರ್. ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ಅಲ್ರಯ್ಯ, ನಮ್ ಶತ್ರು ಶಕ್ತಿಶಾಲಿಯಾಗಿದ್ದು ಸ್ವಲ್ಪ ಮುಟ್ಟಾಳ್ತನ ಅವನಲ್ಲಿದ್ರೆ ಅವನನ್ನ ಈಜಿಯಾಗಿ ಸದೆ ಬಡಿಬಹುದು. ಅದೇ ನಮ್ ಶತ್ರು ಬಲಹೀನನಾಗಿದ್ದು ಅವನಲ್ಲಿ ಸ್ವಲ್ಪ ಚಾಣಕ್ಯ ಬುದ್ಧಿ ಇದ್ರೆ. ಅವನ್ನ ಹೋಗಿ ಚಾಣಕ್ಯ ಅಂತಿದ್ರಲ್ಲ ಸರ್, ಅವನೊಬ್ಬ ಇಲಿ. ಅವನ್ ಹುಲಿನೋ ಇಲಿನೋ, ನಾವ್ ಅವನು ಬೇಟೆ ಆಡ್ಬೇಕಾ ಇಲ್ಲ ಬೆಕ್ಕಿನಾಗಿ ಹೊಂಚಾಕಿ ಹಿಡಿಬೇಕಾ? ಅದನ್ನ ಯೋಚನೆ ಮಾಡ್ರಯ್ಯ. ಈಗ ಅವನನ್ನು ಕೊಟ್ಟರು 24 ಗಂಟೆ ಅವಧಿನ ನಾನ್ ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ರಾತ್ರಿ ನನ್ನ ಬರ್ತಡೇ. ನಾನ್ ಕೇಕ್ ಕತ್ತರಿಸೋದಕ್ ಮುಂಚೆ ನೀವು ಅವನ್ ಕತ್ತರಿಸ್ಬೇಕು. ಇಲ್ಲ ಅಂದ್ರೆ ನಾವು ನಿಮ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಎಕ್ಸಾಕ್ಟ್ಲಿ. ನೀವು ನಿನ್ನ ಅಳಿಯ. ಜೀವನದಲ್ಲಿ ಒಂದ್ಸಲಾನು ನನ್ನ ನೋಡಿ ಮಾತಾಡದಿದ್ರು ನನ್ನ ಆತ್ಮ ಜೊತೆಲಿ ಬೆಸ್ಕೊಂಡಿದ್ದೀನಿ ಅಂತ ಸತ್ಯಾನೇ ನಾಚ್ಕೊಳ್ಳಾಗಿ ಸುಳ್ಳು ಸಾಕ್ಷಿ ಹೇಳಿದ್ನಲ್ಲ ನಿನ್ ಮಗಳು ಕೋಕಿಲ, ಅವಳ ಪರಿಚಿತ ಗಂಡ ನಾನೇ. ಎಲ್ಲಿ ನಿನ್ ಮಗಳು? ಎಲ್ಲಿ ಅವಳು? ನೀನ್ ನನ್ನ ಮಗಳ ತಾನೇ ಬೇಕು. ಬನ್ನಿ ನನ್ನ ಜೊತೆ, ಬನ್ನಿ ನನ್ನ ಜೊತೆ. ಇವಳೇ ನನ್ನ ಮಗಳು. ಈಗ ಚಿರನಿದ್ರೆಯಲ್ಲಿದ್ದಾಳೆ. ಹೇಗ್ ಸತ್ಲು? ಹೇಳ್ತೀನಿ. ಆವತ್ತು ನಾನ್ ಮಾಡಿದ ಉಪಕಾರಕ್ಕೆ ನೀನ್ ಕೊಡೋ ಪ್ರತಿಫಲನ ಇದು. ನಾಲ್ಗೆ ಮೇಲೆ ಸತ್ಯ ಇದೆ. ಆ ಸತ್ಯ ನಾಳೆ ನನ್ ಸಮಾಧಿ ಮಾಡುತ್ತೆ. ಅದಕ್ಕೆ ಈಗ ನಾನ್ ನಿನ್ ಸಮಾಧಿ ಮಾಡ್ತೀನಿ. ಹಣದಾಸೆಗೋಸ್ಕರ ಆವತ್ತಿನ ದಿವಸ ಸುಳ್ಳು ಸಾಕ್ಷಿ ಹೇಳಿದ್ಲು. ಆದ್ರೆ ಆ ಹಣ ಅವಳ ಕೈ ಸೇರೋದ್ರೊಳಗೆ ಅವಳು ಹೆಣವಾಗಿದ್ಲು. ನಾನು ಬೇಕಾದ್ರೆ ನೀನ್ ಇಲ್ಲೇ ಹೂತಾಕ್ಬಿಡ್ಬೋದು. ಆದ್ರೆ ನನಗೆ ಬೇಕಾಗಿರೋದು ನಿನ್ ಯಜಮಾನನ ಹೆಣ.
ಹೋಗತ್ತಿರ್ಬೋಕಿ ನನ್ನ ಮಗನ್ಗೆ ಹೇಳು, ನಾಳೆ ಪೇಪರ್ ಅಲ್ಲಿ ಬರೋದು ಅವ್ರ ಹುಟ್ಟಬ್ಬದ ವಿಷಯ ಅಲ್ಲ, ಅವ್ನ ಸಾವಿನ ಸುದ್ದಿ ಅಂತ. ಹೋಗು. ನೀನ್ ಯಾರನ್ನ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯೋ ಅವನೇ ನಿನ್ಗೆ ಪಿಸ್ತೂಲ್ ಕಳ್ಸಿದ್ದಾನೆ. ಅವನ್ನ ಕೊಲ್ಲೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಆದ್ರೆ ಆ ರೀತಿ ಆಸೆ ಪಡೋರೆಲ್ಲ ಗಂಡಸರಲ್ಲ. ತಗೋ. ಸರ್ ಏನ್ ಸರ್ ಇದು? ಆಸೆ ಪಟ್ಟು ಆಸ್ಟ್ರೇಲಿಯಾದಿಂದ ಈ ಕುದುರೆ ತಂದ್ರಿ, ರೇಸಲ್ಲಿ ಒಂದೇ ಒಂದ್ಸಲ ಸೋತೋದಕ್ಕೆ ಕುಂದ್ಬಿಡದ? ನನ್ನ ಹದ್ಬಸ್ತಲು ಯಾವುದೇ ಪ್ರಾಣಿ ಆಗ್ಲಿ ವ್ಯಕ್ತಿ ಆಗ್ಲಿ ಸೋತ್ರೆ ನಾನು ಕೊಡೋ ಬಹುಮಾನ ಒಂದೇ, ಸಾವು. ಸರ್ 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 ಸರ್, ನಿನ್ನೆ ರಾತ್ರಿ ಸ್ಮಶಾನದಲ್ಲಿ ಮೋಹನ್ ನೋಡಿದೆ ಸರ್. ಕೊಲ್ಲೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ ಸರ್, ಆಗ್ಲಿಲ್ಲ ಸರ್. ಏನಾದ್ರೂ ಅಲ್ಲಿ ಇವತ್ತು ಅವ್ನು ಮುಗಿಸೇ ಬಿಡ್ತೀನಿ ಸರ್. ಸರ್, ದಿವ್ಸಕ್ಕೆ ಒಂದು ಕೊಲೆಗಿಂತ ಹೆಚ್ಚಿಗೆ ಮಾಡೋ ಅಭ್ಯಾಸ ನನಗಿಲ್ಲ. ಈ ಕುದುರೆನ ನೀನೇ ಕೊಂದು ಬಿಡು. ಯು ಡೋಂಟ್ ವರಿ ಸರ್, ಇನ್ ಮುಂದೆ ನಿಮ್ ಲೈಫ್ ನ ಕಾಪಾಡೋ ಜವಾಬ್ದಾರಿ ನಮ್ ಡಿಪಾರ್ಟ್ಮೆಂಟ್ ಬಿಟ್ಬಿಡಿ. ನಿಮ್ ಕಾರಿನ ಹಿಂದೆ ಮುಂದೆ ನಮ್ ಜೀಪ್ ಸ್ಕ್ವಾಡ್ ಇರುತ್ತೆ, ಇಬ್ರು ಎಸ್ಐಗಳು ಮಸ್ತಿಲಿ ನಿಮ್ ಜೊತೆ ಕಾರಲ್ಲೇ ಬರ್ತಾರೆ. ನನ್ನ ಸಾವಿನ ಬಗ್ಗೆ ನನಗೆ ಯೋಚನೆ ಇಲ್ಲ ಎಸ್ಪಿಗಳೇ. ಮುಂದೆ ನಾನಿಲ್ದೆ ಈ ಸಮಾಜದ ಗತಿ ಏನು ಅಂತ. ಥ್ಯಾಂಕ್ಸ್. ಹೆಣ್ಣು ಮಕ್ಕಳ ಉದ್ಧಾರಕ್ಕೋಸ್ಕರ ನಾನು ಎಷ್ಟೊಂದು ಯೋಜನೆಗಳನ್ನ ಹಾಕೊಂಡಿದ್ದೆ, ಎಲ್ಲ ಅರ್ಧಂಬರ್ಧ ಆಗೋಯ್ತಲ್ಲ ಅಂತ. ನೋಡಿ ಎಸ್ಪಿಗಳೇ, ಈ ಕ್ರಿಮಿನಲ್ಸ್ನ ಅವರಿಷ್ಟಕ್ಕೆ ಬಿಟ್ಬಿಟ್ರೆ ನಾಳೆ ನ್ಯಾಯದ ಗತಿ ಏನು ಅಂತ. ಅನ್ಯಾಯನ ತಾಳಿ ಮಾಡಿಕೊಂಡು ಇಷ್ಟ ಬಂದ ಹುಡುಗಿರ ಕುತ್ತಿಗೆ ಕಟ್ಬಿಟ್ರೆ ನಾಳೆ ಆ ಹುಡುಗಿರ ಗತಿ ಏನು ಅಂತ. ನೋ, ಹೀಗಾಗೋಕ್ ನಾನ್ ಬಿಡಲ್ಲ. ಕೊಲೆಗಾರನ ಹಿಡಿದು ದಂಡಿಸಿ ಅವ್ರಿಗೆ ನ್ಯಾಯ, ನೀತಿ, ಧರ್ಮದ ಬಗ್ಗೆ ತಿಳುವಳಿಕೆ ಬರೋ ಹಾಗೆ ಮಾಡಬೇಕು. ಇದಕ್ಕೆ ನಿಮ್ ಸಹಾಯ ನನಗೆ ಬಹಳ ಮುಖ್ಯ. ನಿಮ್ ಜೊತೆ ನಾವು ಸಹಕರಿಸ್ತೀವಿ ಸರ್. ಥ್ಯಾಂಕ್ ಯು. ಜಗಕ್ಕೆ ತಿಳಿಸುವೆ ಯಾರು ನಾ ಯಾರೋ ತಿಳಿಸುವೆ ಈ ಜೋರು ಈ ಜಂಬ ತುಳಿಯುವೆ. ಇನ್ಸ್ಪೆಕ್ಟರ್, ಯಾರು ಲೈಟ್ ಆಫ್ ಮಾಡಿದ್ದು? ನಾನೇ ಸರ್. ಮೋಹನ್ ಕತ್ಲ ಸುಲಭ ಹಿಡಿಯಬಹುದು ಅಂತ ನಾನೇ ಹೇಳಿ ಮಾಡಿದ್ದೆ ಸರ್. ಮೋಹನ್ ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನ? ಯು ಸ್ಪಾಯ್ಲ್ಡ್ ಮೈ ಪ್ಲಾನ್ಸ್. ಹಲೋ ಸ್ವಪ್ನ, ಏನಮ್ಮ ಇದು? ಇವತ್ತಿಡೀ ಬೆಂಗಳೂರು ಸಿಟಿನೇ ಈ WX ರಾಜಾರಾಮ್ ಹುಟ್ಟಬ್ಬನ ಎಲ್ಲೆಲ್ಲಿ ಹೇಗೆ ಆಚರಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಸಪ್ಪಗ್ ಬರ್ತಾ ಇದೆಯಲ್ಲ. ಯಾಕೆ?
ನನ್ನ ಬರ್ತ್ಡೇ ಆಚರಿಸಕ್ ನಿಂಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ ಸರ್, ಇವತ್ತು ರಾಖಿ ಕಟ್ಟೋ ದಿನ. ಅಣ್ಣನ್ಗೆ ರಾಖಿ ಕಟ್ಟಬೇಕಾಗಿತ್ತು, ಅವನಿನ್ನೂ ಬಂದಿರ್ಲಿಲ್ಲ, ಅದಕ್ಕೆ ಹುಡ್ಕೊಂಡ್ ಬಂದೆ. ನಿಮ್ಮ ಅಣ್ಣ ಸದ್ಯಕ್ಕೆ ಬರೋ ಹಾಗಿಲ್ವಲ್ಲಮ್ಮ? ಯಾಕೆ, ಎಲ್ಲಿಗಾದ್ರೂ ಕಳಿಸಿದ್ದೀರಾ? ಹೌದು, ನಾನು ಹೋಗಕ್ಕಾಗಲ್ಲ ನೋಡು, ಅದಕ್ಕೆ ಅವನ್ ಸ್ವಲ್ಪ ದೂರ ಕಳ್ಸಿದ್ದೀನಿ. ನನ್ನ ಬದಲು ಯಾರಾದ್ರೂ ಹೋಗ್ಲೇಬೇಕಲ್ಲ. ಸರ್, ನಾನು ಮಾತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ತಪ್ಪು ತಿಳ್ಕೊಳ್ಳೋ ಜಾಯಮಾನ ನಂದಲ್ಲ. ಏನ್ ಕೇಳು? ಸರ್, ಇವತ್ತು ನೀವೇ ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ರಾಖಿ ಕಟ್ಟೋಕೆ ಪರ್ಮಿಷನ್ ಕೊಡ್ತೀರಾ ಸರ್? ಪ್ಲೀಸ್. ನಾನಾ? ಓ ಎಸ್. ಇದುವರೆಗೂ ಯಾವುದೇ ಹೆಣ್ಣು ನೀವು ನನ್ನ ಅಣ್ಣ ಆಗ್ಬೇಕು ಅಂತ ಕೇಳೋ ಧೈರ್ಯನೇ ಮಾಡ್ಲಿಲ್ಲ. ಆದ್ರೆ ಇವತ್ತು ನೀನ್ ಮಾಡ್ದೆ. ನಿನ್ ಧೈರ್ಯಕ್ಕೆ ನಾನು ಮೆಚ್ಚಿ ರಾಖಿ ಕಟ್ಟೋಕೆ ಪರ್ಮಿಷನ್ ಕೊಡ್ತೀನಿ. ಆಶೀರ್ವಾದ ಮಾಡಿ ಸರ್. ಗಾಡ್ ಬ್ಲೆಸ್ ಯು. ಈ ರಾಖಿ ಯಾರಿಗೆ? ಅದು ಇನ್ನೊಬ್ಬ ನನಗೆ. ಸರಿ ಇಟ್ಕೋ, ಬಂದಾಗ ಕಟ್ಟು. ಬರ್ತೀನಿ ಸರ್. ನಿನ್ನ ಗುರಿ ತಲುಪಕ್ ಮುಂಚೆ ನೀನ್ ಸೋಲ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. 24 ಗಂಟೆ ಒಳಗೆ ನಿನ್ನ ಸೆರೆ ಹಿಡಿತೀನಿ ಅಂತ ಹೇಳಿದ್ದೆ. ಆದ್ರೆ ನಾನು 8 ಗಂಟೆ ಮುಂಚೆನೆ ಸೆರೆ ಹಿಡಿದಿದ್ದೀನಿ. ಮಿಸ್ಟರ್, ಇನ್ನು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕಮಾನ್, ಆ ಪಿಸ್ತೂಲ್ ಕೊಡು. ಸರ್, ನನ್ನ ತಾನೇ ಕಟ್ಟ ಬರಬೇಡಿ ಪ್ಲೀಸ್. ಓಪನ್ ಆಗ್ತಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಈ ಕಡೆ ಒಬ್ಬ ಕೈದಿ ತಪ್ಪಿಸ್ಕೊಂಡ್ ಬಂದ, ಒಳಗಡೆ ಏನಾದ್ರು ಬಂದ? ಇಲ್ಲಾರು ಬರ್ತಾರೆ? ನಾನು ಈಗ ತಾನೇ ಬಾಗಿಲು ತೆಗೆದು ಒಳಗೆ ಬರ್ತಿದ್ದೀನಿ. ಒಳಗೆ ಉಳಿಸ್ಕೊಳ್ಳಕ್ಕೆ ಹೇಗ್ ಸಾಧ್ಯ? ಬಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಶೂರ್. ಥ್ಯಾಂಕ್ ಯು. ಅರೆ, ಹಿತ್ತಲ್ ಬಾಗಿಲು ಓಪನ್ ಆಗಿದೆಯಲ್ಲ?
ಅಣ್ಣ 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 ಕಳ್ಳ ನನ್ನ ಆಟ ಆಡ್ಸೋಕೆ ಇಲ್ಲಿ ಅವಸ್ಕೊಂಡಿದ್ಯಾ ಬಾಯಿಲಿ ನಿನ್ನ ಅಣ್ಣ ಅಣ್ಣ ಅಯ್ಯೋ ಅಣ್ಣ ಅಣ್ಣ ಏನಾಯ್ತಣ್ಣ ನೀವಾ ಹೌದು ನಿಮ್ ಅಣ್ಣನ್ ಕೊಂದು ನಾವಲ್ಲ ನಮ್ ಬಾಸ್ ಈಗತ್ತು ಪ್ರಯೋಜನ ಇಲ್ಲ ಸ್ವಪ್ನ ನಿಜ ಗೊತ್ತಾದ್ಮೇಲೆ ನಾವು ನಿನ್ನ ಉಳಿಸಿದ್ರೆ ಬಾಸ್ ನಮ್ಮನ್ನು ಉಳಿಸಲ್ಲ ನಾವು ನಿನ್ನ ನೋವಾಗದೇ ಇರೋ ಹಾಗೆ 2 ಸೆಕೆಂಡ್ನಲ್ಲಿ ಸಾಯಿಸ್ತೀವಿ ಎರಡು ಸೆಕೆಂಡ್ ಅಲ್ಲ ನಾಯಿಗಳ, ನಿಮ್ಮಂಥವ್ರಿಗೆ 1 ಸೆಕೆಂಡೇ ಸಾಕು. ಹೆದರ್ಕೋಬೇಡ, ನೀನು ನನ್ನ ತಂಗಿ ಇದ್ದಾಗೆ. ನಾನಿಲ್ಲಿಗೆ ಬಂದಿರೋದು ನಿನ್ ಕೊಲ್ಲಕ್ಕಲ್ಲ, ಆ WX ರಾಜಾರಾಮನ ಆಟಕ್ಕೆ ಕೊನೆ ಪರದೆ ಎಳೆಯೋಕ್ಕೆ. ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಕೈದಿ ಮೋಹನ್ ನಾನೇ. ನಿನ್ನ ಅಣ್ಣನ್ನ ಮತ್ತೆ ಬದುಕಿಸ್ಕೊಡಕ್ಕಾಗಲ್ಲ. ಅದು ನಿನ್ಗಾಗಿರೋ ಅನ್ಯಾಯಕ್ಕೆ ಮಾತ್ರ ನ್ಯಾಯ ಖಂಡಿತ ಸಿಗತ್ತೆ. ಇನ್ನು 8 ಗಂಟೆ ಅಷ್ಟೇ ಚಂಡಾಲ ಈ ಭೂಮಿ ಮೇಲೆ ಬದುಕಿರೋದು. ಸಾಯಿ ಸಾಯಿ, ಈ ಕಿರಾತಕನಿಗೆ ಅಷ್ಟೊಂದು ಟೈಮ್ ಕೊಡೋದೇ ತಪ್ಪು. ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಸಿಕ್ಕದಲ್ಲಿ ಸಿಗದ್ ಹಾಕ್ಬೇಕು ಈ ರಾಕ್ಷಸ. ಅದು ಎಲ್ಲಿ? ಅವನ್ ಬರ್ತ್ಡೇ ಪಾರ್ಟಿ ಬಿಟ್ಟು ಬೇರೆ ಅಪಾಯಿಂಟ್ಮೆಂಟ್ಸ್ ಗೊತ್ತಿಲ್ವೇ? ನನಗೆ ಗೊತ್ತು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವಂದೇ 5 ಸ್ಟಾರ್ ಹೋಟೆಲ್ನಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ತಿದ್ದಾನೆ. ಅಣ್ಣ, ಒಂದು ನಿಮಿಷ. ಎಲ್ಲಿ ಕೈ ನೀಡು. ಇವತ್ತು ರಾಖಿ ಹಬ್ಬ. ನೀನ್ ನನ್ನ ತಂಗಿ ಅಂತ ಕರೆದೆ. ನನ್ನ ಜೀವ ಉಳಿಸಿ ನನ್ಗೆ ಅಣ್ಣನಾದೆ. ಈ ರಾಖಿ ನಿನಗೆ ರಕ್ಷಣೆ ಇಡ್ಲಿ. ನಾಳೆನೋ ನಾಡಿದ್ದೋ ನೇಣ್ಕಂಬಕ್ಕಿಯರು ನನಗೆ ರಾಖಿ ಕಟ್ಟಿ ಅಣ್ಣನಾಗಿ ಮಾಡ್ಕೊಂಡು ಯಾಕಮ್ಮ ವ್ಯಥೆ ಪಡ್ತೀಯ? ವ್ಯಥೆ ಪಡೋಣ. ನ್ಯಾಯಕ್ಕಾಗಿ ಹೋರಾಡಿದ ಒಬ್ಬ ಗಟ್ಟಿ ಮನುಷ್ಯನ ಅಣ್ಣ ಅಂತ ಕರೆಯೋಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಹಿಂದೆ ಹೋಗ್ರಿ, ಹಿಂದೆ 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 ಹೋಗೋ. ಆ ಕಡೆ ಇಷ್ಟೊಂದು ಸೆಕ್ಯೂರಿಟಿ ಯಾಕೆ ಸರ್? ಏನ್ರಿ ಪೇಪರ್ ಓದೋದಿಲ್ಲ? ಜೈಲಿನಿಂದ ಕೈದಿ ಒಬ್ಬ ತಪ್ಪಿಸ್ಕೊಂಡ್ಬಂದು WX ರಾಜ ನಮ್ಮನ್ನ ಕೊಲ್ಲಕ್ಕೆ ಹೊಂಚಾಗ್ತಾ ಇದ್ದಾನೆ. ಅದಕ್ಕೆ ಅಲ್ರಿ ಈ ವಿಷಯ ಸಿಟಿಲಿ ಎಲ್ರಿಗೂ ಗೊತ್ತಾಗಿದೆ, ನಿಮಗ್ ಗೊತ್ತಿಲ್ವಾ? ಅಲ್ಲ, ಆ ಕೈದಿ ಇಲ್ಲಿಗೆ ಬಂದ್ರೆ ಬಂದ್ರೆ ಬಿಡ್ತೀನಾ? ಕೋಳಿ ಅದಿಂದಂಗ ಅದಿಮಿ ಅವಾರ್ಡ್ ಪ್ರಮೋಷನ್ ಗಿಟ್ಟಿಸ್ತೀನಿ.
ಮಿಸ್ಟರ್, ಗೊತ್ತು ಹಿಡ್ಕೊಂಡು ಇಲಾಕ್ ನಿಂತಿದ್ದೀರಿ? ಗಂಡು ಹೆಣ್ಣು ಅಲ್ಲಿದ್ದಾರೆ, ಹೋಗಿ ಕೊಡಿ. shoot you. Out! Out! ಜೈಲರ್ ಸರ್, ಅದಕ್ಕೆ ಪ್ರಸಂಗ ಮಾಡಬೇಡಿ. ಇಲ್ದೆ ಹೋದ್ರೆ ಅನ್ಯಾಯವಾಗಿ ಇವ್ರ ಪ್ರಾಣ ಹೋಗುತ್ತೆ. ಇವರಿಗೆಲ್ಲ ಗನ್ ಇಳಿಸಕ್ ಹೇಳಿ. ಹೇಳಿ. ಕ್ಷಮಿಸಿ, ನಾನು ನಿಮ್ಗೆ ಬಹಳ ಹಿಂಸೆ ಕೊಟ್ಟೆ. ಆದ್ರೆ ಹಿಂಸೆ ಹಿಂದೆನೂ ಒಂದು ಕಾರಣ ಇದೆ. ಆ WX ರಾಜಾರಾಮ್ ಯಾವತ್ತು ಯಾವ ಮುಗ್ಧ ಹೆಣ್ಣಿನ ಬಾಳನ್ನು ಹಾಳು ಮಾಡಬಾರ್ದು. ಅದಕ್ಕೆ ನಾನು ಹಾಗೆ ಮಾಡಿದೆ. ದಯವಿಟ್ಟು ನಾನು ಕ್ಷಮಿಸಿ. ಹಾಗೆ ಹೇಳ್ಬೇಡಿ. ನಿಮ್ ಕಾರ್ಯಕ್ಕೆ ಜಯವಾಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಬರ್ತೀನಿ. ಸರಿ. ಒಳ್ಳೆಯವ್ರನ್ನ ಯಾಕೆ ಸರ್ ಹಿಡಿತೀರಾ? ಯಾರನ್ನ ಹಿಡಿಬೇಕೋ ಅವ್ರನ್ನ ಹೋಗಿ ಹಿಡೀರಿ. ಒಳ್ಳೆಯವನ? ಹನುಮ, ನಾನು ಸೊಪ್ಪಳ ಅಣ್ಣನ್ ಕೊಂದದ ವಿಷಯ ಅವಳು ಗೊತ್ತಾ? ಅಯ್ಯೋ, ಅವನು ಸಾಯಿಸ್ಬಿಟ್ರ? ಯಾಕೆ? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನೀನ್ ನೇರವಾಗಿ ಅವಳು ಮನೆಗೆ ಹೋಗಿ, ಮದುವೆ ಪಾರ್ಟಿಯಲ್ಲಿ ಮೋಹನ್ ನನ್ನ ಕೊಂದ್ಬಿಟ್ಟ, ಪ್ರಾಣ ಹೋಗೋದಕ್ಕೆ ಮುಂಚೆ ನಿನ್ನ ಹತ್ರ ಕೆಲವು ಸೀಕ್ರೆಟ್ ವಿಷಯ ಹೇಳ್ಬೇಕಂತೆ ಅಂತ ಹೇಳಿ ಅವಳನ್ನ ಕರ್ಕೊಂಬ. ಏನಿದು ಹುಟ್ಟಿದ ಬಗ್ಗೆ ಅಪಶಕರು ಮಾತಾಡ್ತಿದಿರಲ್ಲ ನೀವು? ಛೇ, ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೆಲ್ಲ. ನಾ ಹೇಳ್ದಷ್ಟು ಕೆಲಸ ಮಾಡು, ಹೋಗು. ಸ್ವಪ್ನ ಎಲ್ಲಿದ್ಯಾ? ಸ್ವಪ್ನ, ಯಜಮಾನ್ರನ್ನ ಪಾಪಿ ಮೋಹನ್ ಮದುವೆ ಪಾರ್ಟಿಲಿ ಕೊಂದ್ಬಿಟ್ಟ. ಹೌದಾ? ನಿಜವಾಗ್ಲೂ? ನಿನ್ ಮೇಲೆ ಆಣೆ ಆಗ್ಯಮ್ಮ. ಪ್ರಾಣ ಹೋಗೋದಕ್ ಮುಂಚೆ ಅದೇನು ನಿನ್ನ ಹತ್ರ ಸೀಕ್ರೆಟ್ ವಿಷಯ ಹೇಳ್ಬೇಕು ಅಂತಿದಾರಮ್ಮ. ನೀವ್ ಹೋಗಿ ನಾನ್ ಬರ್ತೀನಿ. ಅಯ್ಯೋ, ಸತ್ ಮೇಲೆ ಬಂದ್ರೆ ಏನು ಪ್ರಯೋಜನ? ನಿನಗೋಸ್ಕರ ಪ್ರಾಣ ಹಿಡ್ಕೊಂಡು ಸಾಯ್ದೆ ಕುಂತಿದಾರಮ್ಮ. ನಡಿ. ಬೇಗೋಣ. ಅಯ್ಯ, ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಎಲ್ರು ಯಜಮಾನರು ಹೆಣ ತಗ ಕುಂತಾರವ. ಮೇಲೆ ಹೋಗವ, ಹೋಗು.
ದೇಶದಿಂದ ಬಂದ್ಯಾ? ಅದು ಹೆಣದ ಮೇಲಿಡೋ ಈ ಪುಷ್ಪಗುಚ್ಛದ ಸಮೇತ. ಸತ್ತೋಗಿದ್ದೆ. ಬೆಳಿಗ್ಗೆ ತಾನೇ ನನ್ನ ಆಯಸ್ ಗಟ್ಟಿಯಾಗಿರ್ಲಿ ಅಂತ ಕಟ್ಟಿದ್ಯಲ್ಲ ಈ ರಾಖಿ, ಇದೇ ನನ್ನ ಉಳಿಸಿದ್ದು. ಸ್ವಪ್ನ, ನಿನಗೆ ಮೋಹನ್ ಅಂತ ಇನ್ನೊಬ್ಬ ಅಣ್ಣ ಇದಾನಲ್ಲ, ಅವನಿಗೂ ರಾಖಿ ಕಟ್ಟಿ ಮದುವೆ ಮನೇಲಿ ಒಬ್ಬ ಇಂಟೆಲಿಜೆಂಟ್ ಕೊಲ್ಸೋದಕ್ಕೆ ಪ್ಲಾನ್ ಮಾಡಿದ್ಯಲ್ಲ, ನೀನು ಭಯಂಕರ ಹೆಣ್ಣು. ಅಲ್ಲೇ ಯಾಕೆ ನಿಂತೆ ಸ್ವಪ್ನ? ಬಾ, ಸಂಕಟ ಆದ್ರೂ ಪರವಾಗಿಲ್ಲ. ನೀನ್ ತಂದಿರೋ ಪುಷ್ಪಗುಚ್ಛ ನನ್ನ ಶವಕ್ಕಂತೂ ಹಾಕಕ್ಕಾಗ್ಲಿಲ್ಲ. ಸನ್ಮಾನಕ್ಕಾದ್ರೂ ಆಗುತ್ತೆ, ಇಲ್ಲ ಸರ್ಸಾಡಕ್ಕಾದ್ರೂ ಆಗುತ್ತೆ. ಮೊದಲನೇ ರಾತ್ರಿ ಗುಲಾಬಿ ಹೂ ಆಟ ಅಂದ್ರೆ ನಂಗೆ ತುಂಬಾ ಇಷ್ಟ. ಲಾಕ್ ಲಾಕ್ ಲಾಕ್. ನಾ ಕೀ ಹಾಕಿ ತೆಗೆಯೋವರೆಗೂ ಓಪನ್ ಆಗಲ್ಲ. ಕೊಂದುಬಿಟ್ಟೆ ಅನ್ಕೊಂಡ್ಯಾ? ನನ್ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳಲ್ವಲ್ಲ. ಈ ಪ್ರಪಂಚದಲ್ಲಿ ಒಂದ್ ಹೆಣ್ಣಿಗಾದ್ರೂ ಅಣ್ಣನಾಗಿರೋಣ ಅನ್ಕೊಂಡಿದ್ದೆ. ಆದ್ರೆ ನೀವೆಲ್ಲ ನಾನು ಬಿಡಲ್ಲ ಅಂತಿರಲ್ರೇ. Come back. ಯಾರಮ್ಮ ನೀನು? ಏನಾಯ್ತು? ಯಾರವರಲ್ಲ? ರಾಜ ರಾಮಣ್ಣ.
ಕಾನ್ಸ್ಟೇಬಲ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀವು. ನನಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಿ, ಆದ್ರೆ ನೀವು ರಕ್ಷಣೆ ಕೊಡ್ತಿರೋದು ನನಗಲ್ಲ, ಆ ಕೊಲೆಗಾರನಿಗೆ. ಅವನ್ನ ನಿಮ್ ಕೈಲಿ ಹಿಡಿಯೋಕ್ ಸಾಧ್ಯವಾಗ್ಲಿಲ್ಲ ಅಂತ ಹೇಳ್ಬಿಡಿ. ನನ್ನ ರಕ್ಷಣೆ ನಾನೇ ಮಾಡ್ಕೋತೀನಿ. ನೀವೇ ಸರ್ ಆ ತೊಂದರೆ ತಗೋತೀರಾ? ಆದಷ್ಟು ಬೇಗ ಕೊಲೆಗಾರನ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ. ಎಕ್ಸ್ಕ್ಯೂಸ್ ಮಿ ಸರ್, ಅರೆಸ್ಟ್ ಮಾಡಬೇಕಾಗಿರೋದು ಮೋಹನ್ ಅಲ್ಲ, ನಿಮ್ ಮುಂದೆ ಕೂತಿರೋ ಈ ನಿಜವಾದ ಕೊಲೆಗಾರನ್ನ. ಮೊದಲು ಇವನ್ನ ಅರೆಸ್ಟ್ ಮಾಡಿ. ಯಾರು ಹೇಳ್ತಾ ಇದ್ರು ಗೊತ್ತಾ? ಇವರು ದೊಡ್ಡ ಮನುಷ್ಯರು, ಮೇಲಾಗಿ ಧರ್ಮಾತ್ಮರು. ಧರ್ಮಾತ್ಮ ಅಲ್ಲ, ದುರಾತ್ಮ. ಇವನು ಮಾಡ್ತಿರೋ ಅನ್ಯಾಯ ಅತ್ಯಾಚಾರಗಳು ನಿಮ್ಗೆ ಗೊತ್ತಿಲ್ಲ ಸರ್. ಎಷ್ಟೋ ಜನ ಹೆಣ್ಮಕ್ಳು ಬಾಳ್ನ ಹಾಳು ಮಾಡಿ ಪ್ರಾಣ ತೆಗೆದಿದ್ದಾನೆ. ಎಷ್ಟೋ ಜನ ಇವನು ಮಾಡೋ ದೌರ್ಜನ್ಯದ ಕಾರ್ಯದಲ್ಲಿ ಸಿಕ್ಕಿ ಅಪರಾಧಿಗಳ ಸ್ಥಾನದಲ್ಲಿದ್ದಾರೆ. ಇವನ್ನ ಇನ್ನೂ ಉಸಿರಾಡಕ್ ಬಿಟ್ಟಿದ್ರಲ್ಲ, ಮೊದಲು ಇವನನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿ ಅಂತ ನನಗೆ ಹೇಳ್ಬೇಕಾಗಿಲ್ಲ, ನೀವು ಬಂದಿರೋದು ಕೈದಿನ ಹಿಡಿಯೋಕೆ ಅಷ್ಟು ಕೆಲಸ ಮಾಡಿ. ಸರ್, ನೀವೊಬ್ಬ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಈಗ ಮಾತಾಡ್ತಿದ್ದೀರಾ. ಸರ್ಕಾರ ನಿಮಗೆ ಕಾಕಿ ಬಟ್ಟೆ ಕೊಟ್ಟಿರೋದು ನ್ಯಾಯ ಧರ್ಮನ ರಕ್ಷಣೆ ಮಾಡಿ ಅನ್ಯಾಯ ಮಾಡೋನ್ನ ಶಿಕ್ಷಿಸಿ ಜನರಿಗೆ ರಕ್ಷಣೆ ಕೊಡ್ಲಿ ಅಂತ. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ಇಂಥ ಗೋಮುಖ ವ್ಯಾಘ್ರಗಳಿಗೆ ಸಹಾಯ. ಯು ಶಟ್ ಅಪ್. ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ನೀವು ನಾಲಾಯಕ್. ಯಾರಿವನು? ಜೈಲರ್ ಖೈದಿ ಮೋಹನ್ನ ಹಿಡಿಯೋಕ್ ಬಂದಿದ್ದಾನೆ. ಜಗತ್ತೇ ನಿದ್ದೆ ಮಾಡ್ತಾ ಇರೋ ಈ ಸಮಯದಲ್ಲಿ ಇವ್ರು ಹುಟ್ಟಪ್ಪ ಆಚರಿಸ್ತಾ ಇದಾರಲ್ಲ, ಯಾಕೆ ಇವ್ರಿಗೆ ಬೇರೆ ಟೈಮೇ ಇಲ್ವಾ? ಇವ್ರು ಹುಟ್ಟಿದ್ದೆ ರಾತ್ರಿ 12 ಗಂಟೆಗಂತೆ. ಏನ್ ಮಾಡಕ್ ಸಾಧ್ಯ ಸರ್? ನಿಮ್ ತಗೊಂಡ್ಬರ್ತೀನಿ. ಬನ್ನಿ ಬನ್ನಿ. ಸರ್, ಭಯಂಕರವಾದ ಕಾವಲನ್ನು ಏರ್ಪಾಡು ಮಾಡಿದ್ದೀನಿ. ಆ ಮೋಹನ್ ಇಲ್ಲಿ ಬರೋಕ್ ಸಾಧ್ಯವೇ ಇಲ್ಲ. ನಿಮ್ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಜೀವರಾಶಿಗೆ ಜೀವ ಕೊಡೋ ಈ WX ಜೀವದ ಮೇಲೆ ಭಯಾನ? ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಎಸ್ಪಿಗಳೇ. ನಾನ್ ಕೇಕ್ ಕಟ್ ಮಾಡೋವರೆಗೂ ನಿಮ್ ಡಿಪಾರ್ಟ್ಮೆಂಟ್ನವರೆಲ್ಲ ಇದ್ದು ಹೋಗಬಹುದು. ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು ಸರ್. ವಿಶ್ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ಸ್. Happy birthday to you, sir. Thanks. Thank you very much. Thank you. Thank you. Thank you very much. ಏನ್ ನೋಡ್ತಾ ಇದೀಯ? ನಿಮ್ಗೂ ಡ್ರಿಂಕ್ಸ್ ಬೇಕಾ? ಈಗ ತಗೊಂಡ್ಬರ್ತೀನಿ. Thank you. Thank you very much. Thank you. Happy birthday, sir. ಹ್ಯಾಪಿ ಬರ್ಡೇ ಸರ್. Not cutting Cody uncle pistol. Please uncle. Cody uncle. ಡ್ರಿಂಕ್ಸ್ ಬೇಕಾ? ತಗೊಂಡ್ಬರ್ತೀನಿ. Cody. ಹೋಗು. ಐಸ್ ಕ್ರೀಮ್ ಬೇಕಾ? ಬೇಡ. ಚಾಕ್ಲೇಟು? ರಸಗುಲ್ಲ? Please uncle. ಹೋಗು. Cody uncle. Uncle. ಹೋಗು. ಮಮ್ಮಿ ಏನು? ಪಿಸ್ತೂಲ್ ಕೊಡ್ಸು. ಪಿಸ್ತೂಲ? ಅಂಕಲ್ ಹತ್ರ ಇದೆ, ಕೊಡ್ಸು ಪಿಸ್ತೂಲು.
ಪಿಸ್ತೂಲು ಮನೇಲಿದೆ, ಮನೆ ಹೋದ್ಮೇಲೆ ಕೊಡ್ತೀನಿ, ಹಾಗೆಲ್ಲ ಹಠ ಮಾಡ್ಬಾರ್ದು. ನೀನ್ ಅಳ್ಬಾರ್ದು. ಪಿಸ್ತೂಲ್ ಯಾರ ಹತ್ರ ಇದೆಯಪ್ಪ? ಅಂಕಲ್ ಹತ್ರ ಪಿಸ್ತೂಲ್ ಇದೆ, ಕೊಡ್ಸು. ಅವ್ರು ಕೊಡಲ್ಲ ಮರಿ, ಬೇಡ ಮರಿ. ಅದ್ರಲ್ಲಿ ಬುಲೆಟ್ ಇದೆಯೋ, ಬೇಡ. ಮಗು ಅಷ್ಟು ಆಸೆ ಪಡ್ತಿದೆ, ನಿಮ್ ಹತ್ರ ಇದೆಯಲ್ಲ, ತೆಗೆದುಕೊಡ್ರಿ. ತೋರಿಸ್ತೀನಿ, ಸುಮ್ನೆ ನೋಡ್ಬೇಕು. ಇದು ಬೇಡ ನಂಗೆ, ಅದು ಬೇಕು. ಇವನ್ ಕರ್ಕೊಂಡು ಮನೆ ಹೋಗು. ಥ್ಯಾಂಕ್ ಯು. ಹೌ ಆರ್ ಯು? ನನಗೆ ಅವನು ಜೀವಂತವಾಗಬೇಕು. ಇಲ್ಲ ಸರ್, ದಾರಿ ಬೇಡಿ, ನನ್ನ ದಾರಿ ಕಟ್ಟ ಬರಬೇಡಿ. ನಾನಿಟ್ಟರು ಗುರಿಗೆ ನೀವೇ ಬಲಿ ಆಗ್ಬೇಕಾಗತ್ತೆ. ನೋ ಪ್ಲೀಸ್, ನಾನು ನಿಜವಾದ ಕೊಲೆಗಾರ ಆಗ್ಬೇಕಾಗತ್ತೆ. ಪ್ಲೀಸ್ Kill me. ಜೈಲರ್ ಸರ್, Kill me. Inspector, arrest and take him. Well done, officer. Well done. ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡೇನೋ ಸಂತೋಷದಿಂದ ಚಪ್ಪಾಳೆ ಹೊಡಿತಾ ಇದೆಯಾ WX? ನೀನು ಮಾಡಿರೋ ಅನ್ಯಾಯ ಅತ್ಯಾಚಾರಗಳೇ ನಾಳೆ ನಿನಗೆ ಸಮಾಧಿ ಕಟ್ಟುತ್ತೆ. ನೀನೊಬ್ಬ ದೊಡ್ಡ ಧರ್ಮಾಧಿಕಾರಿ ಅಂತ ನಂಬಿಕೊಂಡು ನಿನ್ನ ಹುಟ್ಟು ಹಬ್ಬನ ಆಚರಿಸಕ್ ಬಂದಿರೋ ಜನ ನೀನು ಕೇಕ್ ಕತ್ತರಿಸೋದು ನೋಡೋದಿಲ್ಲ, ನೇಣ್ ಹಗ್ಗದಿಂದ ನೀನು ಕತ್ತರಿಸೋದು ನೋಡ್ತಾರೆ. ನನ್ನ ಪಾರ್ಟಿಗೆ ಬಂದು ನನ್ನ ಜನಗಳ ಮುಂದೆ ನನ್ನನ್ನೇ ಅವಮಾನ ಮಾಡ್ತಾ ಇದೀಯಾ ಜೈಲರ್? ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ. ಐ ನೋ ಯು ಆರ್ ಎ ಕ್ಯಾರೆಕ್ಟರ್ಲೆಸ್ ಬ್ಯಾಸ್ಟರ್ಡ್. ನೀನೊಬ್ಬ ದೊಡ್ಡ ಗೂಸುಂಬೆ, ಉಸುರುವಳ್ಳಿ. ಜೈಲರ್ ಕಿರ್ಚ್ಕೋಬೇಡ, ಉಸಿರು ಸಿಕ್ಕಾಕೊಂಡು ಸತ್ತೋಗ್ತ್ಯಾ. ಜನ ನಿನ್ನೇಣ್ ಹಗ್ಗದಲ್ಲಿ ಸಾಯೋದನ್ನ ನೋಡ್ಬೇಕು. ಸುಟ್ರೆ ಸತ್ತೋಗ್ತ್ಯಾ, ಆದ್ರೆ ನಾನು ನಿನ್ನ ಸುಡೋದಿಲ್ಲ. ನೀನೊಬ್ಬ ರಕ್ತ ಬೀಜಾಶ್ರಮ ವಂಶದವನು. ನಿನ್ನ ರಕ್ತ ಪವಿತ್ರವಾದ ಭೂಮಿ ಮೇಲೆ ಬಿದ್ದರೆ ನಿನ್ನಂತ 100 ಜನ ಉಟ್ಕೋತಾರೆ. ಅದಕ್ಕೆ ನಿನಗ್ ನೇಣೆ ಮೇಲು
ಆ ನಿರಪರಾಧಿ ಅಪರಾಧಿ ಆಗಕ್ ಮೊದಲು ನಿನ್ನ ಪಾಪದ ಕೊಡನ ಹೊಡೆದಾಕಿ ನಾನೇ ನಿನ್ನ ನೇಣ್ಗಂಬಕ್ಕೆ ಹೇರಿಸ್ತೀನಿ. ಜೈಲು, ಜೈಲರ್. ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ? ಫ್ರೆಂಡ್ಸ್, ಇದನ್ನೆಲ್ಲ ನೀವು ಯಾರು ನಂಬೇಡಿ. ನನ್ನ ಗೌರವಕ್ಕೆ ಮಸಿ ಬಳಿಯೋಕ್ ಮಾಡಿರೋ ಪ್ರಯತ್ನ ಇದು. ಕಮಾನ್ ಫ್ರೆಂಡ್ಸ್, ಕಮಾನ್. ಮೋಹನ್, ಎಂತ ಕೆಲಸ ಮಾಡ್ಬಿಟ್ಟೆ. ನಾನು ನಿನ್ನ ನಿರಪರಾಧಿ ಅಂತ ಸಾಧಿಸ್ಬೇಕು ಅಂತಿದ್ದೆ, ಆದ್ರೆ ನಿನ್ನ ಕುತ್ತಿಗೆಗೆ ನಿನ್ನ ಕೈಯಾರ ನೇಣಾಗ ಹಾಕೊಂಡ್ಬಿಟ್ಟಿಯಲ್ಲ. ಏನ ಸರ್, ಈಗ ನನ್ ಕುತ್ತಿಗೆಗೆ ನೇಣು ಹಾಕಿದ್ರು ಪರವಾಗಿಲ್ಲ, ನಾನು ಸಂತೋಷದಿಂದ ಸಾಯ್ಬೋದು. ಈಗ ನೀವು ನಾನು ಕರ್ಕೊಂಡು ಹೋಗ್ಬೋದು. ಯೋಚನೆ ಮಾಡ್ಬೇಡ. ಈ WX ಮಾಡಿರೋ ಅನ್ಯಾಯ ಅತ್ಯಾಚಾರಗಳನ್ನ ಸಾಕ್ಷಿ ಸಮೇತ ಕೋರ್ಟ್ನ ನಿಲ್ಲಿಸಿ ನಿನ್ನ ನಾನು ಬಿಡುಗಡೆ ಮಾಡಿಸ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್ ಅಂಡ್ ದಿಸ್ ಇಸ್ ಮೈ ಪ್ರಾಮಿಸ್.